ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗ ಶರಣಾದೆ ಬಸವಮಃ ಗುರು ನಿಮಗೆ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯ ಪೀಠಾಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಪೂಜ್ಯ ಶಿವದೇವಿ ಮಾತಾಜಿಯವರಲ್ಲಿ ಶರಣವನ್ನು ಸಲ್ಲಿಸಿ, ಮುಖ್ಯ ಅತಿಥಿಗಳಾದಂತಹ ವಿಜಯಕುಮಾರ್ ಕಮ್ಮಾರವರೇ ಮತ್ತು ಬೆಂಗಳೂರಿಂದ ಆಗಮಿಸಿರುವಂತಹ ನಾಗರಾಜಪ್ಪ ಪದ್ಮಕ್ಕ ಅವರೇ, ದಾಸೋಹಿಗಳಾದಂತಹ ಮಡಿವಳಪ್ಪ ನಂದೇಣ್ಣವರೇ, ಇವತ್ತಿನ ಉಪನ್ಯಾಸವನ್ನು ನೆರವೇರಿಸಿರುವಂತಹ ಶ್ರೀಮತಿ ಡಾಕ್ಟರ್ ಪುಷ್ಪಾ ಸೆರವಡಿ ಮಠರವರೇ ಮತ್ತು ಸನ್ಮಾನಕ್ಕೆ ಭಾಜನರಾಗಿ ವಚನ ನೃತ್ಯವನ್ನು ನಡೆಸಿಕೊಟ್ಟಂತಹ ವಚನ ನೃತ್ಯ ಕಲೆ ಮತ್ತು CA ವೃತ್ತಿ ಎರಡನ್ನೂ ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಕುಮಾರಿ ಗೋದೇವಿಯವರೇ, ನಮ್ಮ ಹುಟ್ಟೂರಿನಿಂದ ಆಗಮಿಸಿರುವಂತಹ ವೇದಮೂರ್ತಿ ಧರ್ಮಯ್ಯನವರೇ, ಹಾಗೆ ಇವತ್ತಿನ ವಿಶೇಷ ಆಮಂತ್ರಿತರು ಅಂದರೆ ಕಾಯಂ ದಾಸೋಹಕ್ಕಾಗಿ ನಿಧಿಯನ್ನು ಕೊಟ್ಟಂತಹ ಶಿವಾನಂದ ಕುಣಿಕೆಕೊಪ್ಪರವರೇ, ಮಹಲಿಂಗಯ್ಯ ಹಿರೇಮಠರವರೇ ಮತ್ತು ಇವತ್ತು ವಿಶೇಷವಾಗಿ ಯೋಗ ಅನ್ನೋ ಹಾಗೆ ಈ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಜಯಂತಿ ದಿನವೇ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಂಥ ಲತಾ ಅವರೇ, ಹಾಗೂ ಇಲ್ಲಿ ಬಸವಲತಾ, ಲತಾ ಅಂದರೆ ಶಿಲ್ಪರವ್ರೆ, ಬಸವಲತಾ ಅಂತ ಹೇಳಬೇಕು, ಪೂಜ್ಯ ಮಹಾಂತಪ್ಪಗಳು ಅವರಿಗೆ ಗುರುಮಹಾಂತಪ್ಪಗಳು ಬಸವಲತಾ ಅಂತ ಹೆಸರಿಟ್ಟಿದ್ದಾರೆ. ಹಾಗಾಗಿ ಬಸವಲತಾ ಅವರೇ ಮತ್ತು ವೇದಿಕೆ ಮೇಲೆ ಆಗಿರೋರು ರಮೇಶ್ ತುಮೃತಿ, ನಮ್ಮ ಗುರುದೇವರ ತಂದೆಯವರಾದಂತಹ ರಮೇಶ್ ತುಮೃತಿ ಅವರೇ ಮತ್ತು ಸೇರಿರ್ತಕ್ಕಂಥ ಎಲ್ಲ ಶರಣ ಸಂಪರ್ಕ ಬಂಧುಗಳೇ, ತಾಯಂದರು, ಬಹಳ ಮುಖ್ಯವಾದವ್ರನ್ನ ಬರ್ತಿದ್ದೀವಿ. ಕೊಳಲು ವಾದಕರು ಜೊತೆಗೆ ಅವರು ಬರೀ ಕಲಾವಿದರಲ್ಲ, ಒಬ್ಬ ಸಂತರು, ಸೂಫಿ ಸಂತರಿದ್ದಂಗೆ ಅವರು ಅಂತ ಶೇಖ್ ಅಬ್ದುಲ್ಲಾ ಅವರೇ ಮತ್ತು ಅವರ ಶಿಷ್ಯರಾದಂತಹ BR ಪಂಚಮಿ ಅವರೇ, ಪಂಚಮಿಯ ತಾಯಿ ತಂದೆಗಳು ಬಂದಿದ್ದಾರೆ, ಚಿತ್ರಕಲಾ ಮತ್ತು ರಾಜೇಶ್ವರವರು, ಸೇರಿರ್ತಕ್ಕಂಥ ಎಲ್ಲ ಸಂಪರ್ಕ ಬಂಧುಗಳೇ, ಎಲ್ಲರಿಗೂ ಶರಣ ಬಂಧುಗಳೇ. ಇವತ್ತು ಯೋಗ ಆ್ಯಕ್ಚುಲಿ ನಾವು ಮೊದಲು ಯೋಚನೆ ಮಾಡಿದ್ದು, ಮೇಡಮ್ ಅವರಿಗೆ ಫೋನ್ ಮೂಲಕ ತಿಳಿಸಿದ್ದು ಕೂಡ ಇವತ್ತು ಬಹುರೂಪಿ ಚೌಡಯ್ಯನವ್ರದ್ದು ಇಟ್ಕೋಬೇಕಂತ ಅಂದ್ಕೊಂಡಿದ್ವಿ ಮೊದಲು. ಆದರೆ ಆಮೇಲೆ ಯೋಚನೆ ಮಾಡಿದ್ವಿ, ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಸ್ಮರಣ ಅಂದರೆ ಜಯಂತಿ, ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಜಯಂತಿ, ಅದರಲ್ಲಿ ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರ ಜಯಂತಿ ದಿವಸ ದಸರೈನವ್ರದ್ದೇ ಇಟ್ಕೊಳ್ಳೋಣ. ಯಾಕಂದರೆ ದಸರೈನವರು ಶಾಂತಿವಾದಿಗಳು, ಅಹಿಂಸಾವಾದಿಗಳು. ಆದ್ದರಿಂದ ಗಾಂಧೀಜಿಯವರ ಜಯಂತಿ ದಿವಸ ಅವ್ರದ್ದು ಇಟ್ಕೊಂಡ್ರೆ ಸೂಕ್ತ ಆಗುತ್ತೆ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ನಿಜ, ಗಾಂಧಿ ಜಯಂತಿ ಮತ್ತು ದಸರೈನವ್ರ ಜಯಂತಿ ಅಥವಾ ಸ್ಮರಣೋತ್ಸವ ಅಂತ ಇಟ್ಕೊಳ್ಳಿ, ಇಬ್ರಿಗೂ ಬಹಳ ಸೂಟ್ ಆಗುತ್ತೆ. ದಸರೈನವರ ಅಹಿಂಸಾ ಆಚರಣೆ ಮಾಡುವ ಸಂದರ್ಭಕ್ಕೂ ಗಾಂಧೀಜಿಯವರ ಅಹಿಂಸಾ ಆಚರಣೆ ಮಾಡುವ ಸಂದರ್ಭಕ್ಕೂ ತುಂಬ ವ್ಯತ್ಯಾಸ ಇದೆ. ದಸರೈನವರು ದೈವೇ ಧರ್ಮದ ಮೂಲ ಅಂತ ಹೇಳಿದಂಥ
ಬಸವಣ್ಣನವರ ಜೊತೆಗಿದ್ದು ಅನುಭವ ಮಂಟಪದಲ್ಲಿದ್ದು ಕಲ್ಯಾಣದಲ್ಲಿದ್ದು ಭೂಮಿಯ ಮೇಲಿನ ಕೈಲಾಸ ಅನ್ನಿಸ್ಕೊಂಡಂತಹ ಕಲ್ಯಾಣ, ಸುತ್ತಮುತ್ತ ಶರಣರು, ಶಾಂತಿ. ಅಂದರೆ 36 ವರ್ಷ ಬಸವಣ್ಣನವರು ಕಲ್ಯಾಣದಲ್ಲಿದ್ದರೂ ಕೂಡ ಬಿಜ್ಜಳದಿಂದ ಒಂದೇ ಒಂದು ಯುದ್ಧವನ್ನು ಮಾಡಿಸ್ತಿಲ್ಲ, ಒಂದೇ ಒಂದು ಯುದ್ಧ ಮಾಡಿಸ್ತಿಲ್ಲ. ಅದಕ್ಕೆ ಬಿಜ್ಜಳದ ಯಾಕೆ ಇತಿಹಾಸದಲ್ಲಿ ಹೆಸರು ಜಾಸ್ತಿ ಬರೋದಿಲ್ಲ ಅಂದರೆ, ಸುಮಾರು 36 ವರ್ಷಗಳ ಕಾಲ ರಾಜ್ಯಭಾರ ಮಾಡಿರೋದವನು. ಇನ್ನು ಇತಿಹಾಸಕಾರರು ಅವನ ಬಗ್ಗೆ ಸರಿಯಾಗಿ ಅಧ್ಯಯನನೇ ಮಾಡಿಲ್ಲ, ಉತ್ಖನನ ಮಾಡಿಲ್ಲ, ಅಧ್ಯಯನ ಮಾಡಿಲ್ಲ. ಯಾಕೆಂದ್ರೆ ಯುದ್ಧಗಳಾಗಲಿಲ್ಲ. ನಮ್ಮ ಇತಿಹಾಸಕಾರರಿಗೆ ಯುದ್ಧ ಬೇಕು, ಹೊಡೆದಾಟ ಬೇಕು. ಅದಿದ್ರೆ ಮಾತ್ರ ಅವನು ದೊಡ್ಡ ರಾಜ, ಗ್ರೇಟ್, ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತಾರೆ. ಯಾಕಂದ್ರೆ ಬಹಳ ಜನರನ್ನು ಕೊಂದ. ಅದಕ್ಕೆ ಅದೇ ಅಲೆಕ್ಸಾಂಡರ್ಗಿಂತ ಶ್ರೇಷ್ಠ ರಾಜ ಬಿಜ್ಜಳ ರಾಜ. ಅವನಿಗೆ ಯಾರು ಗ್ರೇಟ್ ಅನ್ನಲೇ ಇಲ್ಲ. ಯಾಕೆಂದ್ರೆ ಅವನು ಯಾರು ಕೊಲ್ಲಿಲ್ಲ, ಯುದ್ಧನೇ ಮಾಡಿಸ್ಲಿಲ್ಲ. ಯಾಕಂದ್ರೆ ಮಂಗಳವಾರದಿಂದನೇ ಬಸವಣ್ಣವ್ರ ಸ್ನೇಹ ಸಿಕ್ಬಿಡ್ತು. ಬಸವಣ್ಣವ್ರು ಬರೀ ಕರ್ಣಿಕ ವೃತ್ತಿ ಮಾಡಲಿಲ್ಲ, ಬಿಜ್ಜಳನಿಗೆ ಅತ್ಯಂತ ಆತ್ಮೀಯರಾಗಿದ್ದರು. ಹಾಗಾಗಿ ಬಿಜ್ಜಳ ಬಸವಣ್ಣನವರ ಅನುಯಾಯಿ ಆದಂಗೆ ಆಗ್ಬಿಟ್ಟಿದ್ದ. ರಾಜನಾಗಿ ಬಸವಣ್ಣವ್ರನ್ನ ಆಗಾಗ ಪ್ರಶ್ನೆ ಮಾಡ್ತಿದ್ದು ಬಿಟ್ಟರೆ, ನಿಜವಾಗಿ ಬಿಜ್ಜಳ ಬಸವಣ್ಣವ್ರಿಗೆ ಅತ್ಯಂತ ಆತ್ಮೀಯ ಮತ್ತು ಬಸವಣ್ಣವ್ರ ತತ್ವವನ್ನು ಒಪ್ಕೊಂಡಿದ್ದ. ಅವನೇ ದೀಕ್ಷೆ ಮಾಡ್ಕೊಳ್ಳಿಲ್ಲ, ಅನುಭವ ಬರಲಿಲ್ಲ, ಬಂದಿದ್ದು ಉಲ್ಲೇಖ ಸಿಕ್ಕಲ್ಲ. ಆದರೆ ಬಿಜ್ಜಳದ ಹತ್ರ 36 ವರ್ಷಗಳ ಕಾಲ ಇದ್ದರೂ ಕೂಡ, ಯಾಕೆಂದರೆ ಬಸವಣ್ಣವ್ರ ಕಲ್ಯಾಣ ತ್ಯಾಗ ಮಾಡಿ ಹೋಗುವಾಗಲೂ ಬಿಜ್ಜಳ ರಾಜನೇ ಇನ್ನು. ಮತ್ತು ಮಂಗಳವಾರದಿಂದ ಕಲ್ಯಾಣಕ್ಕೆ ಬಂದಾಗ ಅವನು ಸಾಮಂತ ರಾಜನಾಗಿದ್ದ ಮೊದಲು. ಆಮೇಲೆ ಅವರ ತೈಲಪ್ಪ ಬೇಡಂಗ ಇರ್ತಾನ, ಅವನು ವಿಷಯಾಸಕ್ತನಾಗಿರೋದ್ರಿಂದ ಅವನನ್ನು ಹಿಂದಕ್ಕೆ ಸರಿಸಿ, ಸಂಬಂಧಿಕನೇ, ಅವರ ಮಾವನು ಏನೋ ಆಗ್ಬೇಕು ತೈಲಪ್ಪ ಬೇಡಂಗ, ಅವನನ್ನು ಹಿಂದಕ್ಕೆ ಸರಿಸಿ ಇವರು ಬಿಜ್ಜಳ ಚಕ್ರ ಸಿಂಹಾಸನವನ್ನು ಆಕ್ರಮಿಸ್ಕೊಂಡಿದ್ದು ಒಳ್ಳೇದೇ ಆಯಿತು. ಅದು ಪರಮಾತ್ಮ ಇಚ್ಛೆನೇ ಇತ್ತು. ಯಾಕೆಂದರೆ ಬಸವಣ್ಣನವರ ಸಾಮರ್ಥ್ಯವನ್ನು ಗುರುತಿಸಿದ್ದ ಬಿಜ್ಜಳ. ಹಾಗಾಗಿ ಅವರನ್ನ ಕರ್ಣಿಕ ವೃತ್ತಿಯಿಂದ ಅರ್ಥಮಂತ್ರಿ ಸ್ಥಾನಕ್ಕೆ, ಅಂದರೆ 60 ಕೋಟಿ ವಸ್ತುಗಳನ್ನು ತೆಗೆಸ್ಕೊಡ್ತಾರೆ ಬಸವಣ್ಣವರು. ಆದ್ದರಿಂದ ಅವ್ರನ್ನ ಅರ್ಥಮಂತ್ರಿಯನ್ನಾಗಿ ಮಾಡ್ತಾನೆ ಸಿದ್ಧಾರಸ ತೀರ್ಕೊಂಡ ಮೇಲೆ. ಆಮೇಲೆ ಮುಂದೆ ಬಲದೇವರಸರು ತೀರ್ಕೊಂಡ ಮೇಲೆ ಪ್ರಧಾನಮಂತ್ರಿಗಳನ್ನಾಗಿ ಕೂಡ ಮಾಡ್ತಾನೆ, ದಂಡನಾಯಕರಂತ ಕರಿತಿದ್ರು ಅವ್ರು ಪ್ರಧಾನಮಂತ್ರಿಗೆ. ಅಂದರೆ ಈಗೇನು ರಾಷ್ಟ್ರಪತಿಗಳಿಗೆ ಅವ್ರಿಗೆ ಕಮಾಂಡರ್ ಇನ್ ಚೀಫ್, ಅಂದರೆ 3 ಸೈನ್ಯಗಳ ಮುಖ್ಯಸ್ಥರು ರಾಷ್ಟ್ರಪತಿಗಳಿರ್ತಾರೆ. ಆವಾಗ ಪ್ರಧಾನಮಂತ್ರಿಗಳಿರ್ತಿದ್ರು, ರಾಜ ಇರ್ತಿರ್ಲಿಲ್ಲ. ದಂಡನಾಯಕರನ್ನು ಪ್ರಧಾನಮಂತ್ರಿಗಳು. ಅಷ್ಟು ರಾಜನಿಗೆ ಸರಿಸಮಾನವಾದಂಥ ಸ್ಥಾನವನ್ನು ಬಸವಣ್ಣವರಿಗೆ ಕೊಟ್ಟಿದ್ದ ಬಿಜ್ಜಳ. ಹಂಗಾಗಿ ನಮ್ಮ ಇತಿಹಾಸಕಾರರು ಸರಿಯಾಗಿ ಅಭ್ಯಾಸ ಮಾಡದೇ ಇದ್ದರೂ ಕೂಡ ಇವತ್ತೆಲ್ಲ ನಾಳೆ ಅದು ಯಾರಾದರೂ ಅಂತ ಅವ್ರು ಹುಟ್ಟಬಹುದು. ಮತ್ತೆ ಮುಂದೆ ಆ ಕಲ್ಯಾಣದ ಇತಿಹಾಸ ನಿಜವಾಗಿ ಪ್ರಸ್ತುತಪಡಿಸ್ಬೋದು ಅಂತ ಅಂದ್ಕೊಳ್ಳೋಣ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಇಷ್ಟು ವಿವರವಾಗಿ ಅಂದರೆ, ದಸರಯ್ಯನವರಿಗೆ ಅಹಿಂಸಾ ಗುಣ ಬಂದಿದ್ದು ಬಹಳ ದೊಡ್ಡದೇನಲ್ಲ. ಅವ್ರು ಹುಟ್ಟದಿಂದನೇ ಅಹಿಂಸಾ ಜೀವಿ ಅವರು. ಅವರ ವಚನಗಳನ್ನು ನೋಡಿದ್ರೆ ಅವ್ರು ಪ್ರಾಯಶಃ ಸಣ್ಣವರಿದ್ದಾಗಿಂದಲೇ ಅವ್ರು ಯಾರು ತುಂಟಾಟ ಮಾಡೋದಾಗಲಿ, ಬಡಿಯೋದಾಗಲಿ ಏನೂ ಮಾಡಿಲ್ಲ ದಸರಯ್ಯನವರು. ಅಂತಹ ದಸರಯ್ಯನವರು ಅಹಿಂಸಾ ವೃತ್ತಿಗೆ ಬಂದಿದ್ದು ವಿಶೇಷನೇ. ಆದರೆ ಗಾಂಧೀಜಿಯವರು ಹೆದರಿಸಿದ ಪರಿಸ್ಥಿತಿ ಬೇರೆ. ಗಾಂಧೀಜಿ ಹಿಂಸೆಗೆ ವಿರುದ್ಧವಾಗಿ ಅಹಿಂಸೆಯನ್ನು ನಿರ್ಣಯ ಮಾಡಿಕೊಂಡ್ರು. ಅದು ಬಹಳ ದೊಡ್ಡದು. ಗಾಂಧೀಜಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಬೇಕಾಗ್ತದೆ. ನಾನು ಮೊದಲು ಗಾಂಧೀಜಿಯನ್ನು ತುಂಬ ಪ್ರೀತಿಸ್ತಾ ಇದ್ದೆ ಚಿಕ್ಕವನಿದ್ದಾಗ. ಹೈಸ್ಕೂಲಿದ್ದಾಗಲೇ ಗಾಂಧಿ ಸ್ಮೃತಿ ಕಾರ್ಯಕ್ರಮ ಬಿಡ್ತಿರ್ಲಿಲ್ಲ ನಾನು. ಶುಕ್ರವಾರ ಪ್ರತಿ ಸ್ಟೇಷನಲ್ಲಿ ಗಾಂಧಿ ಸ್ಮೃತಿ ಬರ್ತಾ ಇತ್ತು ಆಕಾಶವಾಣಿನಲ್ಲಿ. ನಾನು ಕೇಳ್ತಾ ಇದ್ದೆ, ಕೇಳ್ತಾನೆ ಬೆಳೆದೆ. ಅದು ನನ್ನ ಸ್ವಂತ ಆಲೋಚನೆ. ಅವಾಗ ಯಾರು ಕೇಳು ಗಾಂಧಿ ಸ್ಮೃತಿನ ಅಂತ ಹೇಳಿಲ್ಲ. ಇನ್ನು ಗಾಂಧಿ ಸ್ಮೃತಿ ಕೇಳಬೇಡ ಅಂತ ಹೇಳೋರಿದ್ರು ಜೊತೆಗೆ. ಆದರೆ ನಾನೇ ಸ್ವಂತ ಬುದ್ಧಿಯಿಂದ ಕೇಳಿದ್ರೆ ಸಂತೋಷ ಆಗ್ತಿತ್ತು ಕೇಳಲಿಕ್ಕೆ. ಮುಂದೆ ಆಮೇಲೆ ನಾನು ಸ್ವಾಮೀಜಿ ಆದಮೇಲೆ ಗಾಂಧೀಜಿಯವ್ರನ್ನ ಸ್ವಲ್ಪ ವಿರೋಧಿಸೋಕೆ ಶುರು ಮಾಡಿದೆ. ಅಂದರೆ ಈ ಪಾಕಿಸ್ತಾನ ಭಾರತ ಬೇರೆ ಮಾಡೋಕ್ಕೆ ಒಪ್ಕೊಂಡ್ಬಿಟ್ರಲ್ಲ ಇವರು ಅನ್ನೋ ಕಾರಣಕ್ಕೆ. ಆದರೆ ಆವಾಗ ಅವ್ರಿಗೆ ಎಂಥ ಪರಿಸ್ಥಿತಿ ಬಂತು ಗೊತ್ತಿಲ್ಲ. ಆದರೆ ಇವಾಗ ನಮ್ಮ ಶೇಖ್ ಅಬ್ದುಲ್ಲಾ ಅವ್ರ ಕೊಳಲು ಕೇಳಿದ್ಮೇಲೆ, ಅವರ ಮಾತುಗಳನ್ನು ಕೇಳಿದ್ಮೇಲೆ,
ಮಾತಾಡಿದ್ರು ಕೊಳಲು ಬಾರಿಸಿದ್ರು. ಕೊಳಲಿಗಿಂತ ಮಾತು ಚೆನ್ನಾಗಿತ್ತು, ಮಾತಿಗಿಂತ ಕೊಳಲು ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಅಂದರೆ ಒಂದು ವಾದ ಇತ್ತು ಆವಾಗ, ಸ್ವಾತಂತ್ರ್ಯ ಬಂದಾಗ, ಪಾಕಿಸ್ತಾನ ಬೇರೆ ಆದಾಗ ಒಂದು ವಾದ ಇತ್ತು. ಅಂಬೇಡ್ಕರ್ ಅವರು 1942ನೇ ಇಸ್ವಿನಲ್ಲಿ ಮಾತು ಹೇಳಿದರು, ಪಾಕಿಸ್ತಾನ ಭಾರತ ಬೇರೆ ಆಗಬಾರ್ದು, ಪ್ರತ್ಯೇಕ ರಾಷ್ಟ್ರ ಆಗಲೇಬಾರ್ದು. ಒಂದು ವೇಳೆ ಆದರೆ ಇಲ್ಲಿರೋ ಮುಸಲ್ಮಾನರೆಲ್ಲ ಆ ಕಡೆ ಹೋಗ್ಬೇಕು, ಆ ಕಡೆ ಹಿಂದೂಗಳೆಲ್ಲ ಈ ಕಡೆ ಬರಬೇಕು ಅಂತ ಅಂಬೇಡ್ಕರ್ ಹೇಳಿದ್ರು. ರಾಜಕೀಯ ದೃಷ್ಟಿಯಿಂದ ಈ ಮಾತು ಒಪ್ಕೊಳ್ಬೇಕಾದ್ರೆ, ಆದರೆ ಆಧ್ಯಾತ್ಮಿಕ ಕಲೆ, ಆಧ್ಯಾತ್ಮ ಕಲೆ, ಧರ್ಮ ಈ ದೃಷ್ಟಿಯಿಂದ ನೋಡಿದಾಗ ಅಂಬೇಡ್ಕರ್ ಸಾಧು ಆಗಲಿಲ್ಲ, ಅದನ್ನು ಗಾಂಧೀಜಿ ಒಪ್ಪಲಿಲ್ಲ. ಗಾಂಧೀಜಿ ನಮ್ಮ ದೇಶವನ್ನು ಜಾತ್ಯತೀತ ರಾಷ್ಟ್ರ ಅಂತ ಮಾಡಿದ್ರು ಅಂತ ಅನ್ನೋದಕ್ಕೆ ಗಾಂಧೀಜಿ ನಾವೆಲ್ಲ ವಿರೋಧಿಸ್ತಾ ಇದ್ವಿ ಅವಾಗ ಕಾಲೇಜಲ್ಲಿ, ಮತ್ತು ಮುಂದೆ ಗಾಂಧೀಜಿ ವಿರೋಧಿಗಳಾಗಿಬಿಟ್ಟಿದ್ವಿ. ಆದರೆ ನಿಜವಾಗಿ ವಿಚಾರ ಮಾಡೋಣ, ಒಂದು ವೇಳೆ ಹಂಗೇನಾದರೂ ಆಗಿದ್ದರೆ, ಭಾರತ ಹಿಂದೂ ರಾಷ್ಟ್ರ ಆಗಿದ್ದರೆ ಭಾರತ ವಿಶ್ವ ಮಟ್ಟದಲ್ಲಿ ಈ ಸ್ಥಾನ ಪಡೀಲಿಕ್ಕೆ ಆಗ್ತಿರ್ಲಿಲ್ಲ. ಇವಾಗಿನ ವಿಶ್ವ ನಿಮಗೆ ಬಹಳ ಜನರಿಗೆ ಗೊತ್ತಿದೆಯೋ ಇವಾಗ ರೇಡಿಯೋ, ಟಿ ವಿ, ಅದರಲ್ಲೂ ಭಾರತ ದೇಶ ಹೇಗೆ ಬೆಳೀತಾ ಇದೆ ಅನ್ನೋದನ್ನು ಸರಿಯಾಗಿ ಗಮನಿಸ್ತಿದ್ರೆ ಇಲ್ಲೋ ಗೊತ್ತಿಲ್ಲ. ಇನ್ನೂ ಒಂದು ಟರ್ಮ್ ಅಥವಾ 2 ಟರ್ಮ್ ಮೋದಿಜಿಯವ್ರಿಗೆ ಸಿಕ್ಕರೆ ಮೋದಿಗೆ ನೋಬೆಲ್ ಪ್ರೈಸ್ ಕೊಡುತ್ತೆ ವಿಶ್ವ. ಮೋದಿಗೆ ನೋಬೆಲ್ ಪ್ರೈಸ್ ಕೊಡುತ್ತೆ. ಯಾಕೆ ಕೊಡುತ್ತೆ ಅಂತಂದರೆ, ಯಾವ ಅಮೇರಿಕಾದ ಅಧ್ಯಕ್ಷನಿಗೆ ಸಾಧ್ಯವಾಗಲ್ಲ ಕೆಲಸ ಮೋದಿ ಮಾಡ್ತಾನೆ. ಒಂದು ಕಡೆ ರಷ್ಯಾದ ಅಧ್ಯಕ್ಷನೂ ಹೋಗಿ ಭೇಟಿಯಾಗಿ ಬರ್ತಾನೆ, ಈ ಕಡೆ ಯುಕ್ರೇನ್ಗೂ ಹೋಗಿ, ಅದು ಟ್ರೈನಲ್ಲಿ ಹೋಗಿ 10 ಗಂಟೆ ಪ್ರಯಾಣ ಮಾಡಿ. ಯಾವ ಪ್ರಧಾನಮಂತ್ರಿಗಳು ಟ್ರೈನಲ್ಲಿ ಪ್ರಯಾಣ ಮಾಡಲ್ಲ ಭದ್ರತಾ ದೃಷ್ಟಿಯಿಂದ. 10 ಗಂಟೆಗಳ ಕಾಲ ಯುಕ್ರೇನಿಂದ, ಅಂದರೆ ಯಾವುದು ಜರ್ಮನಿಯಿಂದ ಯುಕ್ರೇನ್ಗೆ ವಿಮಾನ ಹಾರಂಗಿಲ್ಲ, ಯಾಕೆ ಯುದ್ಧ ನಡೀತಾ ಇರುತ್ತೆ ಅವಾಗ. ಅದು ಝೋನ್, ಅದು ನೋ ಫ್ಲೈಯಿಂಗ್ ಝೋನ್ ಅಂತ ಮಾಡಿದ್ದಾರೆ. ಅದರಿಂದ ಪ್ರೈಮ್ ಮಿನಿಸ್ಟರ್ ವಿಮಾನನೂ ಹೋಗಂಗಿಲ್ಲ ಅಲ್ಲಿ. ಆದ್ದರಿಂದ ಟ್ರೈನಲ್ಲಿ ಹೋದರು. ಯುಕ್ರೇನ್ನವ್ರಿಗೂ ಸಮಾಧಾನ ಹೇಳಿದ್ರು, ಇಲ್ಲ ನಾವು ನಿಮ್ಮ ಸಪೋರ್ಟ್ಗಿದ್ದೀವಿ, ನಿನ್ನ ಬೆನ್ನಿಗಿದ್ದೀವಿ, ನಾವು ಯುದ್ಧ ಮಾಡ್ತಿರೋದು. ಅವನು ವ್ಲಾಡಿಮಿರ್ ಪುಟಿನ್ ಮಾಡಿದ್ರು ತಪ್ಪೇನೆ. ವ್ಲಾಡಿಮಿರ್ ಪುಟಿನ್ಗೆ ರಷ್ಯಾ ಬಿಟ್ಟು ಹೊರಗಡೆ ಬಂದು ಬಂಧಿಸ್ತಾರೆ ಇವಾಗ. ಅಂದರೆ ವಿಶ್ವ ಕೋರ್ಟು ಏನು ಒಂದು JCI ಅಂತಿದೆ, ICJ ಅಂತಿದೆ, ಅವ್ರಿಗೆ ಬಂಧಿಸೋಕ್ಕೆ ಆರ್ಡರ್ ಮಾಡಿದ್ದಾರೆ. ಅವನು ಅದಕ್ಕೆ ರಷ್ಯಾ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಅಂಥವನ್ನು ಹೋಗಿ ಭೇಟಿಯಾಗಿ ನೀನು ಮಾಡೋದು ತಪ್ಪಪ್ಪ ಅಂತ ಹೇಳ್ಬರ್ತಾರೆ. ಅದು ಭಾಳ ವಿಶೇಷ. ಆಮೇಲೆ ನಮ್ಮ ಸೈನಿಕರನ್ನು ಬಿಡುಗಡೆ ಮಾಡೋ, ನಮ್ಮ ಸೈನಿಕರನ್ನ ಇಟ್ಕೊಂಡಿದೆಯಲ್ಲ, ಯುದ್ಧ ಮಾಡಿಸ್ತಾ ಇದೆಯಲ್ಲ, ಬಿಡುಗಡೆ ಮಾಡು ಅಂತ ಹೇಳಿ ಬರುವಷ್ಟು ಧೈರ್ಯ ಮತ್ತು ಹೇಳಿ ಬರುವಷ್ಟು ಆತ್ಮೀಯತೆ ಅವನಂತರೂ ಬೆಳೆಸ್ಕೊಳ್ತಾರೆ. ಇದು ಮೋದಿಯ ಕಲೆ. ಈ ಕಲೆ ಬಂದಿದ್ದು ಯಾರಿಂದ ಅಂದರೆ ಗಾಂಧೀಜಿಯಿಂದ. ಗಾಂಧೀಜಿಗೂ ಆ ಧೈರ್ಯ ಇತ್ತು. ಒಂದು ಸರಿ ಗಾಂಧೀಜಿ ಹತ್ರ ಮಾತಾಡೋಕೆ ವೈಸ್ರಾಯ್ ಬಂದಿರ್ತಾನೆ. ಗಾಂಧೀಜಿ ಅಂತಹ ಸ್ಥಾನ ಇಟ್ಕೊಂಡಿದ್ರು. ಬ್ರಿಟಿಷ್ ವೈಸ್ರಾಯ್ ಗಾಂಧೀಜಿ ಹತ್ರ ಬಂದು ಮಾತಾಡ್ತಿರ್ತಾನೆ. ಗಾಂಧೀಜಿ ಇರೋ ಜಾಗಕ್ಕೆ ಬಂದು ಮಾತಾಡ್ತಿರ್ತಾನೆ. ರಾತ್ರಿ 11 ಗಂಟೆ ಆಗುತ್ತೆ. ನಮ್ಮ ಬಸವರಾಜಪ್ಪ ಅವರು, ರಮೇಶ್ ಮುರುಗದೇವರಿಗೆಲ್ಲ ಬೇಜಾರಾಗ್ಬೋದು, ನಾನು ಅಂದರೆ ಟೈಮ್ ಸೆನ್ಸ್ ಕಟ್ ಮಾಡ್ರಿ ಟ್ರೈ ಮಾಡ್ತಿರ್ತೀನಿ. ಅದಕ್ಕೆ ಗಾಂಧೀಜಿ ಮಾತಾಡ್ತಾ 11 ಗಂಟೆ ಆಗುತ್ತೆ. ವೈಸ್ರಾಯ್ ಮುಂದೆ ಮಲ್ಕೊಂಡ್ಬಿಡ್ತಾರೆ. ವೈಸ್ರಾಯ್ ವೈಸ್ರಾಯ್ ಅಂದ್ರೆ ಅವಾಗೇನು ರಾಷ್ಟ್ರಪತಿ ಇದ್ದಂಗೆ, ಇಡೀ ಬ್ರಿಟಿಷ್ ಎಂಪೈರ್ ಪ್ರತಿನಿಧಿ ಅವನು. ಅಂಥದ್ರಲ್ಲಿ ಗಾಂಧೀಜಿ ಅವನ ಮುಂದೆ ಮಲ್ಕೊಂತಾರೆ. ಏನಿದು ಅಂತ ನನಗೆ ವೈಸ್ರಾಯ್, ನಾನು ಮನುಷ್ಯ, ನನಗೂ ವಿಶ್ರಾಂತಿ ಬೇಕಲ್ಲ ಅಂತ ಸುಮ್ಮನೆ ಎದ್ದೋಗ್ತಾನೆ ವೈಸ್ರಾಯ್. ಅಂದರೆ ನಾವಿಲ್ಲಿ ತಿಳ್ಕೋಬೇಕು ಗಾಂಧೀಜಿಗೆ ಎಂಥ ಕೆಚ್ಚಿತ್ತು ಅಂತ ಹೇಳಿ. ಆದರೆ ಮಾತಾಜಿಯವರು ಏನು 2 ಪ್ರಸಂಗ ಹೇಳಿದ್ರು, ಗಾಂಧೀಜಿ ಪ್ರಸಂಗ ಅಲ್ಲ, ಅದು ನಡೆದಿದ್ದು ನಿಜನೇ. ವಿವೇಕಾನಂದ ಪ್ರಸಂಗ, ಪಾಪ ಅವರೆಲ್ಲಿ ಕೇಳಿದ್ದೇನೋ, ವಿವೇಕಾನಂದ ಪ್ರಸಂಗ. ಗಾಂಧೀಜಿಗೆ ಆ ಥರ ಮಾಡ್ತಿರಲಿಲ್ಲ. ಗಾಂಧೀಜಿ ಉತ್ತರ ಕೊಡ್ತಿದ್ದು ಬಹಳ ವಿಶೇಷವಾಗಿರ್ತಿತ್ತು. ಮತ್ತು ಆ ತುಂಟ ಉತ್ತರ ಮತ್ತು ಅವ್ರ ಭಾಷೆಲೆ ಉತ್ತರ ಕೊಡೋದು ವಿವೇಕಾನಂದ ಕಲೆ, ಅದು ವಿವೇಕಾನಂದ ಕಲೆ. ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು, ಮಹಾತ್ಮ ಗಾಂಧೀಜಿಯವರ ಪ್ರಸ್ತುತತೆ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತು ಇಸ್ರೇಲ್ ಮತ್ತು ಏನು ಅವರಿಗೆ ಮುಸಲ್ಮಾನ್ ಕಂಟ್ರಿಗಳಿಗೆ ಯುದ್ಧ ನಡೀತಾ ಇದೆಯಲ್ಲ, ಒಂದು ದೇಶ ಅಲ್ಲ, 8 ದೇಶಗಳು ಸುತ್ತ ಇದ್ದಾರೆ. 8 ದೇಶನ ಎದುರಿಸ್ಕೊಂಡು ಬದುಕ್ತಾ ಇದೆ ಇಸ್ರೇಲ್. ಅದು ಬಹಳ ವಿಶೇಷ. ಅದಕ್ಕೆ ಮತ್ತೆ ನೀವು ಕೆಲವರೆಲ್ಲ ಭಾಳ ಉದಾರವಾದಿಗಳು ಹೇಳ್ಬೋದು,
ಇಸ್ರೇಲ್ ತಪ್ಪು. ನೋ, ಇಸ್ರೇಲ್ ಒಂದೇ ಒಂದು ನಯ ಪೈಸದಷ್ಟು ಇಸ್ರೇಲ್ ತಪ್ಪಿಲ್ಲ. ಯಾಕೆ ಅಂತಂದ್ರೆ ಮೊಟ್ಟ ಮೊದಲು ಕೆಣಕಿದವ್ರು ಯಾರು? ಸುಮ್ಮನಿದ್ರು. ಆ ಗಾಜಾಪಟ್ಟಿ ವಿಷಯ ಸುದ್ದಿ ಇದ್ರು ಸುಮ್ಮನಿದ್ರು ಅವರು. ಒಂದು ಆನಂದದ ಸಮ್ಮೇಳನ, ಸಂಗೀತ ಸಮ್ಮೇಳನ, ಯಾರು ಒಬ್ಬ ಆಯುಧ ಇಲ್ಲ, ಪೊಲೀಸರೇ ಇಲ್ವಲ್ಲ ಅಲ್ಲಿ. ಅಂಥ ಕಡೆ ದಾಳಿ ಮಾಡಿ 4,000-5,000 ಜನ ಸೇರಿ ಆನಂದ ಪಡ್ತಾ ಇರ್ತಾರೆ. ಹಬ್ಬದ ಸಂದರ್ಭದಲ್ಲಿ 1,500 ಜನರನ್ನು ಕೊಂದ್ಬಿಟ್ರು. ಇಸ್ರೇಲ್ ಒಳಗಡೆ 1,500 ಜನ ಕೊಂದ್ರು, 2,000 ಜನ ಒತ್ತೆಯಾಗಿ ಎತ್ಕೊಂಡು ಹೋಗ್ಬಿಟ್ರು. ಎಷ್ಟೋ ಜನ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದ್ರು ಅಂಥ ಸಂದರ್ಭದಲ್ಲೂ ಕೂಡ. ಈಗ ಅವ್ರು ಸಂಕಲ್ಪ ಮಾಡಿದ್ದಾರೆ, IAS ಮುಗಿಸ್ಲಾರ್ದೆ ನಾವು ಯಾವ ಕಾರಣಕ್ಕೂ ನಿಲ್ಲಲ್ಲ. ಅಮೆರಿಕಾದವ್ರು ಹೇಳಿದ್ರು ಕೇಳಲ್ಲ, ಭಾರತದವ್ರು ಹೇಳಿದ್ರು ಕೇಳಲ್ಲ, ಯಾರು ಹೇಳಿದ್ರು ಕೇಳಲ್ಲ. ಬನ್ನಿ ನೀವೆಲ್ಲ 8 ಜನ ನಮ್ಮ ಜೊತೆ ಯುದ್ಧ ಮಾಡಿ ಅಂತ ಹೇಳ್ತಾರೆ. ಬರೀ ಇರಾನ್ ಹೆಸರು ಬರ್ತಾ ಇದೆ ಅಷ್ಟೇ ನಿಮಗೆ. ಇರಾನ್, ಸಿರಿಯಾ, ಜೋರ್ಡಾನ್, ಆಮೇಲಿಂದ ಈಜಿಪ್ಟು, ಎಲ್ಲರೂ ವಿರೋಧಿಗಳಾಗ 8 ಜನ, 8 ದಿಕ್ಕಲ್ಲಿ. ನಮಗೊಂದು ಪಾಕಿಸ್ತಾನ ಆದರೂ 8 ಪಾಕಿಸ್ತಾನ ಗೊತ್ತಾಯ್ತಾ? ಅಂಥದ್ರಲ್ಲಿ ಅವ್ರು ಎದುರಿಸ್ಕೊಂಡಿದ್ದಾರೆ. 180 ರಾಕೆಟ್ ಹಾಕಿದ್ದಾರೆ ನಿನ್ನೆ ಇರಾನ್ದವರು. ಕ್ಷಿಪಣಿ ದಾಳಿ ಮಿಸೈಲ್ಸ್ 180 ಹಾಕಿದ್ದಾರೆ. ಒಬ್ಬ ಇಸ್ರೇಲ್ ಸತ್ತಿಲ್ಲ. ಅಂದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಯಾರೇ ರಾಕೆಟ್ ಹಾಕಿದ್ರು ಆ ಒಂದು ಯಂತ್ರ ಮಾಡಿದ್ದಾರೆ ಅವರು, ಒಂದು ಡೂಮ್ ಥರ ಮಾಡಿ, ಐರನ್ ಡೂಮ್ ಮಾಡಿದ್ದಾನೆ. ಅದೊಬ್ಬ ಅವನೇ ಇಸ್ರೇಲ್ನವನೇ ಕಂಡಿದ್ದಾನೆ. ಬೇರೆಯವ್ರಿಗೆ ಆ ತಂತ್ರಜ್ಞಾನ ಯಾರಿಗೂ ಕೊಟ್ಟಿಲ್ಲ ಅವರು. ಅಮೆರಿಕಾದವ್ರಿಗೂ ಕೊಟ್ಟಿಲ್ಲ, ಭಾರತದವ್ರಿಗೂ ಕೊಟ್ಟಿಲ್ಲ. ಆ ಐರನ್ ಡೋಮ್ ಏನು ಮಾಡುತ್ತೆ ಅಂದರೆ, ಯಾವ ದಿಕ್ಕಿಂದ ನಾನು ರಾಕೆಟ್ ಹಾಕಿ ಅದನ್ನು ಎಳ್ಕೊಂಡು ಅದನ್ನು ನಾಶ ಮಾಡಾಕತ್ತೆ. ಅಂಥ ಐರನ್ ಡೋಮ್ ಅವನೇ ಇಸ್ರೇಲವನೇ ಸ್ಥಾಪನೆ ಮಾಡಿದ್ದಪ್ಪ. ಅವನ ಹೆಸರೇನೇ ಇದೆ, ನಾನು ಮರ್ತಿದ್ದೀನಿ. ಇಂಥ ಅದ್ಭುತ ತಂತ್ರಜ್ಞಾನ ಇದೆ. ಅದು ಪರಮಾತ್ಮನೇ ಅವ್ರಿಗೆ ಆ ಶಕ್ತಿ ಕೊಟ್ಟಿರೋದು. ಯಾಕೆಂದರೆ ಅಹಿಂಸೆಯಿಂದ ಗಾಂಧೀಜಿ ಥರ ಉತ್ತರ ಕೊಡೋಕ್ಕಾಗಲ್ಲ. ಅವ್ರಿಗೆ ಅವ್ರ ಭಾಷೆಯಲ್ಲಿ ಉತ್ತರ ಕೊಡಬೇಕಾಗತ್ತೆ. ಅದಕ್ಕೆ ಇಸ್ರೇಲ್ನಲ್ಲಿ ಇಟ್ಟಿದ್ದಾನೆ ನಾವು. ಪರಮಾತ್ಮ ಇಚ್ಛೆನೇ ಅದು, ಗೊತ್ತಾಯ್ತಲ್ವಾ? ಆದ್ದರಿಂದ ನಮ್ಮ ಶೇಖ್ ಅಬ್ದಲ್ ಅವ್ರ ಸ್ಪೆಷಾಲಿಟಿ ಏನು ಅಂತಂದರೆ, ಅವ್ರ ಹುಟ್ಟಿನಿಂದ ಮುಸಲ್ಮಾನ್ ಇರ್ಬೋದು, ಆದರೆ ಬದುಕಿನಿಂದ ಒಬ್ಬ ಶ್ರೇಷ್ಠ ಸಂತರಾಗಿ ಬದುಕ್ತಿದ್ದಾರೆ. ಮಾಂಸಾಹಾರ ಮಾಡಂಗಿಲ್ಲ, ಹೇಳಿದ್ರಲ್ಲ, ಶರಣರ ಜೀವನ ಪ್ರೀತಿಸ್ತಾರೆ. ಕನ್ನಡ ತಗೊಂಡೆ ನಾನು ಅಂತ ಹೇಳ್ತಾರೆ. ಕೊಳಲ ಅಭ್ಯಾಸ ಮಾಡಿ ಇವತ್ತು ಒಬ್ಬ ಶ್ರೇಷ್ಠ ಸಂತನ ಬದುಕನ್ನು ಬದುಕ್ತಾರಲ್ಲ. ಶ್ರೇಷ್ಠ ಸಂತರು ಅವ್ರು ಯಾರೇ ಇರಲಿ, ಸಂತ ಜೀವನ ನಡೆಸಿದ್ರೆ, ಅವರು ನಿಜಾಮುದ್ದೀನ್ ಅವರೇ ಇರಲಿ, ಮನ್ಸೂರ್ ಅವರಿರಲಿ, ಯಾರೇ ಇರಲಿ, ಅವರೆಲ್ಲರೂ ನಮ್ಮವರೇ. ಆದ್ದರಿಂದ ಪಾಕಿಸ್ತಾನ ಭಾರತ ಬೇರೆ ಆದಾಗ ಬಿಸ್ಮಿಲ್ಲಾ ಖಾನ್ ಅಷ್ಟೊತ್ತಿಗಾಗಲೇ ಪ್ರಸಿದ್ಧಿಯಾಗಿರ್ತಾನೆ. ಒಳ್ಳೆ ವಾದಕರು ಅಂತೇಳಿ ಕೆಲವರೆಲ್ಲ ಆ ದೇಶ ಅಂದರೆ ಮುಸಲ್ಮಾನ್ ಮುಖಂಡರು ಅವ್ರಿಗೆ ಬಂದು ಭೇಟಿ ಆಗ್ತಾರೆ. ನೀವು ನಮ್ಮ ದೇಶಕ್ಕೆ ಬನ್ನಿ, ನಿಮ್ಗೆಲ್ಲ ರೀತಿ ಗೌರವಗಳನ್ನು ಕೊಡ್ತೀವಿ, ಆಮೇಲೆ ನಿಮ್ಮನ್ನು ಭಾಳ ಮುಖ್ಯವಾದ ಸ್ಥಾನದಲ್ಲಿ ಇಡ್ತೀವಿ, ನಾವು ಬನ್ನಿ ನಮ್ಮ ದೇಶಕ್ಕೆ ಅಂತ ಕರೀತಾರೆ. ಆವಾಗ ಅವ್ರು ಹೇಳ್ತಾರೆ, ನನಗೆ ಪಾಕಿಸ್ತಾನಕ್ಕೆ ಬರೋಕ್ಕೆ ತಕರಾರೇನಿಲ್ಲ, ನನಗೆ ಬರೋಕ್ಕೆ ಇಷ್ಟನೇ, ಎಲ್ಲಿಗಾದರೂ ಹೋಗ್ತೀನಿ ನಾನು. ಆದರೆ ನಿಮ್ಮ ಪಾಕಿಸ್ತಾನದಲ್ಲಿ ಕಾಶಿ ವಿಶ್ವನಾಥ ಇದ್ದಾನ, ಗಂಗಾ ನದಿ ಹರಿಯುತ್ತಾ ಅಂತ ಕೇಳ್ತಾರೆ. ಗಂಗಾ ನದಿ ಹರಿಯುತ್ತಾ, ಕಾಶಿ ವಿಶ್ವನಾಥ ಇದ್ದಾನ, ಇದ್ರೆ ನಾನು ಪಾಕಿಸ್ತಾನಕ್ಕೆ ಬರ್ತೀನಪ್ಪ. ಎಂಥ ಪ್ರೀತಿ ಭಕ್ತಿ ಇರಬೇಕು ಅಂದರೆ, ಅವ್ರು ಮುಸಲ್ಮಾನರು ಆದರೂ ಕೂಡ ಪ್ರತಿನಿತ್ಯ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗಿ ಅಲ್ಲಿ ನುಡಿಸ್ತಿರ್ತಾರೆ, ಶಹನಾಯಿ ನುಡಿಸ್ತಿರ್ತಾರೆ. ಗೊತ್ತಾಯ್ತಲ್ವಾ? ಅಂಥ ಕಲಾವಿದರು ನಾವು ಕಳ್ಕೊಂತಿದ್ವಿ. ಪಾಕಿಸ್ತಾನ ಭಾರತ ಬೇರೆ ಆದಾಗ ಎಲ್ಲರೂ ಮುಸಲ್ಮಾನರೆಲ್ಲ ಹೋಲ್ಸೇಲ್ ಆ ಕಡೆ ಹೋಗ್ಬಿಟ್ಟಿದ್ರಿ ಅಂತ ಕಲಾವಿದರೆಲ್ಲ ಹೋಗ್ಬಿಡ್ತಿದ್ರಲ್ಲ. ಅದಕ್ಕೆ ಭಾರತವನ್ನ ಕೇವಲ ಹಿಂದೂ ರಾಷ್ಟ್ರವನ್ನಾಗಿ ಉಳಿಸೋದು ಪರಮಾತ್ಮನ ಸಂಕಲ್ಪ ಅಲ್ಲ. ಮಹರ್ಷಿ ಅರವಿಂದ್ರ ಹೇಳ್ತಾರೆ, ಭಾರತ ಅಂದರೆ ಲ್ಯಾಬೊರೇಟರಿ ಆಫ್ ಗಾಡ್ ಅಂತ ಹೇಳ್ತಾರೆ. ಪರಮಾತ್ಮನ ಪ್ರಯೋಗಶಾಲೆ ಇದು. ಅಂದರೆ ಪರಮಾತ್ಮ ಏನು ವಿಜ್ಞಾನಿ, ಹೌದು, ಅವನು ಮಹಾವಿಜ್ಞಾನಿ, ವಿಜ್ಞಾನಿ ತತ್ವಜ್ಞಾನಿ ಆಧ್ಯಾತ್ಮಜ್ಞಾನಿ, ಎಲ್ಲದೂ ಅವನಿಂದಲೇ ಬಂದಿರೋದಲ್ಲ ವಿದ್ಯೆ. ಅವನು ಭಾರತವನ್ನು ಲ್ಯಾಬೊರೇಟರಿಯಾಗಿ ಯಾಕೆ ಬಳಸ್ಕೊಂಡಿದ್ದಾನೆ ಅಂತಂದರೆ, ಬಹಳ ಅದ್ಭುತವಾಗಿ ಹೇಳ್ತಾರೆ ಅರವಿಂದರು. ಏನಕ್ಕೆ ಬಳಸ್ಕೊಳ್ತಾರೆ ಅಂದರೆ, ಶಾಂತಿ, ಅಹಿಂಸೆ, ಸತ್ಯ, ಪ್ರೇಮ, ಧರ್ಮ ಇವುಗಳನ್ನು ಈ ತತ್ವಗಳನ್ನು ಪ್ರಯೋಗ ಮಾಡೋಕ್ಕೆ ಭಾರತ ಉಳಿಸ್ಕೊಂಡಿದ್ದಾನಂತ. ಹೌದು, ಒಂದು 50,000 ವರ್ಷ ಆಗಿರ್ಬೋದು ಭಾರತ ಸಂಸ್ಕೃತಿ ಹುಟ್ಟಿ. ಈಗ ಬ್ರಿಟಿಷ್ ಹೇಳ್ದಂಗೆ ಬೇರೆಯವ್ರು ಹೇಳ್ದಂಗೆ ಏನಲ್ಲ. ಭಾರತೀಯ ಸಂಸ್ಕೃತಿ ಅಂದರೆ ಎಲ್ಲರಿಗೂ ಮೊದಲು ಪ್ರೀತಿಸೋದು. ಬ್ರಿಟಿಷರು ಇಂಥ ದುಷ್ಟರಿದ್ದಾರೆ ಅಂತ ಗೊತ್ತಿದ್ರೆ ಮೊದಲೇ ಒಬ್ಬ ರಾಜ ಅವನು ಮುಗಿಸ್ತಿದ್ದ. ಜಾಮೋರಿನ್ ಅಂತ ದೊರೆ,
ಕಲ್ಲಿಕೋಟೆಯಲ್ಲಿ ಮೊಟ್ಟ ಮೊದಲು ಕೋಟೆಗಳನ್ನು ಕಟ್ಕೊಳಕ್ಕೆ ಅವಕಾಶ, ವ್ಯಾಪಾರಿ ಕೋಟೆಗಳನ್ನು ಕಟ್ಕೊಳಕ್ಕೆ ಅವಕಾಶ ಕೊಟ್ಟವ್ನು ಜಾಮೋರಿನ್. ಅವ್ರಿಗೆ ಇವ್ರು ಮೋಸ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವನಿಗೆ. ಬಂದ ಅತಿಥಿಗಳನ್ನ ಅತಿಥಿ ದೇವೋ ಭವ ಅಂತ ಕಾಣೋದು ನಮ್ಮ ಸಂಸ್ಕೃತಿ. ಅದಕ್ಕೆ ಬರಪ್ಪ ವ್ಯಾಪಾರ ಮಾಡಿ, ನೀವು ಬನ್ನಿ ಅಂತ ಕರ್ಕೊಂತಾನೆ ಅವನು. ಹಂಗಾಗಿ ಅವನನ್ನ ಮೊದಲು ಅವ್ರಿಗೆ ದ್ರೋಹ ಮಾಡ್ತಾರೆ. ಹಂಗೆ ದ್ರೋಹ ಮಾಡಿನೇ ಇಡೀ ಭಾರತವನ್ನು ಹಾಕ್ತಾರೆ ಅವರು. ಇಲ್ಲದೆ ಹೋಗಿದ್ರೆ ಜಾಮೂರಿನ ಒಬ್ಬರೇ ಸಾಕಾಗಿತ್ತು ಅವ್ರು ಮುಗಿಸೋಕ್ಕೆ. ನಮ್ಮಲ್ಲಿ ಏನು ತೊಂದರೆ ಇತ್ತಪ್ಪ ಅಂತಂದರೆ, ಈಗ ನೀವು ಅಷ್ಟೇ, ಈಗ ಪ್ರಜಾಪ್ರಭುತ್ವದಲ್ಲಿ ಮೂರ್ಖರಾಗಬೇಡ್ರಿ. ಉಚಿತಗಳು ಕೊಟ್ಟರು, ಮತ್ತೇನೋ ಗ್ಯಾರಂಟಿ ಕೊಟ್ಟರು ಅಂತೇಳಿ ಮೂರ್ಖರಾದ್ರೆ ಅಂದರೆ ಮತ್ತೆ ಭಾರತ ಏನಾದರೂ ಚಿತ್ರ ಆದರೆ ಅಂದರೆ ಒಬ್ಬ ದಕ್ಷ ಪ್ರಧಾನಿ ಬರದೇ ಹೋದರೆ ಚಿತ್ರ ಮಾಡ್ತಾರೆ, ಇವರು ಖಂಡಿತ ಮಾಡ್ತಾರೆ. ತಮಿಳ್ನಾಡವ್ರು ಕೇಳ್ತಿದ್ದಾರೆ ಪ್ರತ್ಯೇಕ ದೇಶ ಕೊಡಿ ಅಂತೇಳಿ. ಪಂಜಾಬ್ದವ್ರು ಕೇಳ್ತಿದ್ದಾರೆ, ಕೆನಡಾದಿಂದ ಅಲ್ಲಿಂದ ಭಯೋತ್ಪಾದನೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಒಬ್ಬ ಸಮರ್ಥ ಪ್ರಧಾನಿ ಇಲ್ಲೇ ಹೋದರೆ ಯಾವಾಗ ಭಾರತಕ್ಕೆ ಗಂಡಾಂತರ ಮಾಡ್ತಾರೆ ನಿಮ್ಮ ರಾಜಕಾರಣಿಗಳು ಹೇಳಕ್ಕೆ ಬರಲ್ಲ. ಅದಕ್ಕೆ ಒಬ್ಬ ಸಮರ್ಥ ಪ್ರಧಾನಮಂತ್ರಿ ಇರಲೇಬೇಕು ಯಾವ ಕಾಲಕ್ಕೂ ಕೂಡ. ನಿಮ್ಮ ಮಕ್ಕಳಿಗೂ ಅದನ್ನೇ ಹೇಳಿ ಸಾಯಿಲಿ ನೀವು, ಗೊತ್ತಾಯ್ತಲ್ಲ, ಇಲ್ಲಾಂದ್ರೆ ಅವ್ರಿಗೂ ತೊಂದರೆ ಆಗುತ್ತೆ. ಆದ್ದರಿಂದ ಸಮರ್ಥ ಪ್ರಧಾನಮಂತ್ರಿ ಇರಬೇಕು ನಮಗೆ. ಆ ದೃಷ್ಟಿಯಿಂದ ನೀವು ಸಣ್ಣ ಪುಟ್ಟದಕ್ಕೆ ಬಲಿಯಾಗಿ ದುಡ್ಡು ಕೊಡ್ತಾರೆ ಅಂತನೋ ಅಥವಾ ಏನೋ ಯಾವುದು ಕೊಡ್ತಾರೆ ಅಂತೇಳಿ ಪ್ರಧಾನಮಂತ್ರಿನೂ ನೀವು ಏನಾದರೂ ಕಳ್ಕೊಂಡ್ರಿ ಅಂತಂದರೆ ಬಹಳ ದೊಡ್ಡ ನುಕ್ಸಾನ ಅನುಭವಿಸ್ಬೇಕಾಗುತ್ತೆ. ಇಷ್ಟೊತ್ತಿಗೆ ನೋಡ್ರಿ ಎಲ್ಲೆಲ್ಲಿ ಬಾಂಬ್ ಸ್ಫೋಟ ಆಗ್ತಿತ್ತು, ಬೆಂಗಳೂರು ಸ್ಫೋಟ ಆಗ್ತಿತ್ತು, ನಿಮ್ಮ ಧಾರವಾಡದಲ್ಲಂತೂ ಗ್ಯಾರಂಟಿ ಆಗ್ತಿತ್ತು, ಧಾರವಾಡ ಹುಬ್ಳಿನಲ್ಲಿ. ಅದಕ್ಕೆ ಈ ನಾವೆಲ್ಲ ಶಾಂತವಾಗಿದ್ದೀವಿ ಅಂದರೆ ಒಬ್ಬ ಸಮರ್ಥ ಪ್ರಧಾನಿ, ಸಮರ್ಥ ಸೈನ್ಯ ಎಷ್ಟೇ ಸಮರ್ಥವಾಗಿದ್ರು ಪ್ರಧಾನಮಂತ್ರಿ ಸಮರ್ಥವಾಗಿದ್ದವರು ಏನು ಮಾಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಪ್ರಧಾನಮಂತ್ರಿ ಸಮರ್ಥವಾಗಿರಬೇಕು. ಸಮರ್ಥ ಪ್ರಧಾನಮಂತ್ರಿಯನ್ನು ನಾವೆಲ್ಲ ಆಯ್ಕೆ ಮಾಡಬೇಕು. ಹಾಗೆ ಇವತ್ತು ನಾವಿವತ್ತು ಶಾಂತವಾಗಿ ಬದುಕಿದ್ದೀವಿ ಇಡೀ ವಿಶ್ವ. ಅದಕ್ಕೆ ನಮ್ಮಲ್ಲಿ ಆ ವಾದಿಗಳು ಈ ವಾದಿಗಳು ಬುದ್ಧಿಜೀವಿಗಳಿದಾರಲ್ಲ, ಅವರು ಸ್ವಲ್ಪ ಇರಾನ್ಗೊಂದಷ್ಟು ದಿವಸ, ಈಜಿಪ್ಟ್ಗೊಂದು ದಿವಸ ಕಳಿಸ್ಬೇಕು ಅವ್ರನ್ನ ಉಚಿತವಾಗಿ ಟಿಕೆಟ್ ಕೊಟ್ಟು. ಯಾಕೆ ಬದುಕಿದ್ರೆ ಬರ್ರಿ, ಇದ್ರೆ ಅಲ್ಲೇ ಸಾಯಿದೆ ಅಂತೇಳಿ, ಗೊತ್ತಾಯ್ತಲ್ಲ. ಅಂದರೆ ಯಾವಾಗ ಅಲ್ಲಿ ಸಾಯ್ತಾರೆ ಹೇಳಕ್ಕೆ ಬರಲ್ಲ. ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು, ಭಾರತವನ್ನು ಇಷ್ಟು ಶಾಂತವಾಗಿ ಇಡೋದಕ್ಕೆ ಕಾರಣ ಅದು ಪರಮಾತ್ಮನ ಆಶೀರ್ವಾದ ಇದೆ ಮತ್ತು ಶರಣರ ಸಂತರ ತ್ಯಾಗ ಯೋಗ ಎಲ್ಲ ಇದೆ. ಆ ದೃಷ್ಟಿಯಿಂದ ಭಾರತಕ್ಕೆ ಒಳ್ಳೆಯ ಭವಿಷ್ಯ ಇದೆ. ಅದನ್ನು ಯಾರು ತಪ್ಸೋಕ್ಕಾಗಲ್ಲ. ಏನು ನೋವು ಅನುಭವಿಸ್ಬೇಕಾಗಿತ್ತು, ಏನು ಹಿಂಸೆ ಅನುಭವಿಸ್ಬೇಕಾಗಿತ್ತು, ಆ ಎಲ್ಲವನ್ನೂ ಭಾರತೀಯರು ಅನುಭವಿಸಿದ್ದಾರೆ. ಇನ್ನು ಮುಂದೆ ಭಾರತೀಯರ ತತ್ವಗಳೇ ನಡೆಯುತ್ತೆ. ಆ ದೃಷ್ಟಿಯಿಂದ ನಾವು ಒಂದು ಕಡೆ ಶಾಂತಿ ಪ್ರಿಯರೂ ಆಗಿರಬೇಕು, ಇನ್ನೊಂದು ಕಡೆ ಕ್ರಾಂತಿವಾದಿಗಳು ಬುದ್ಧಿವಂತರು ಆಗಿರಬೇಕು. ಬುದ್ಧಿವಂತರು ಕ್ರಾಂತಿವಾದಿಗಳಾಗಿ ಈಗ ನಮ್ಮ ಓಟೆ ನಮಗೆ ಖಡ್ಗ ಇದ್ದಂಗೆ, ಆ ಓಟು ದುರುಪಯೋಗ ಆಗಲಾರ್ದಂಗೆ ಅಥವಾ ಓಟನ್ನು ಮಾರ್ಕೊಳ್ಳಾರ್ದಂಗೆ. ಯಾವ ದುಡ್ಡು ಕೊಟ್ಟರು, 2,000 ರೂಪಾಯಿ ನೋಟೇ ಇಲ್ವಲ್ಲ, ಈಗ 500 ರೂಪಾಯಿ 4 ಕೊಟ್ಟರು ಅಂತೇಳಿ ಓಟ್ ಹಾಕಬೇಡಿ, ಯಾರೂ ಹಾಕಬೇಡಿ, ದುಡ್ಡು ಇಸ್ಕೋಬೇಡಿ, ಅದು ಪಾಪದ ಹಣ. ಆದ್ದರಿಂದ ನಮ್ಮ ಮಠಕ್ಕೆ ಒಬ್ಬರು ಒಂದ್ಸರಿ ಪ್ರಚಾರಕ್ಕೆ ಬಂದಿದ್ರು, ಪಂಚಾಯತಿ ಎಲೆಕ್ಷನ್ ಬಂದು, ಯಾಕೆ ನಾನು ಓಟ್ ಹಾಕ್ತೀನಿ, ಪಂಚಾಯತಿ ಎಲೆಕ್ಷನ್ಗೂ ಓಟ್ ಹಾಕ್ತೀನಿ, ನಾನು ಎಲ್ಲದಕ್ಕೂ ಓಟ್ ಹಾಕ್ತೀನಿ. ಅಪ್ಪರ ಕಾಣಿಕೆ ತಗೊಳ್ರಿ ನೀವು. ಇವತ್ತು ಕೊಡಬೇಡ ಅಂದೆ ನಾನು, ಇವತ್ತು ಕೊಡಬೇಡ, ಇವತ್ತು ನೀನು ಪ್ರಚಾರಕ್ಕೆ ಬಂದಿರೋದು ಓಟ್ ಹಾಕೋಕ್ಕೋಸ್ಕರ ಕಾಣಿಕೆ ಕೊಡ್ತಾ ಇದೀಯ, ಇವತ್ತು ಕೊಡೋಂಗಿಲ್ಲ. ನೀನು ಈ ಕಾಣಿಕೆ ಕೊಡ್ಬೇಕಂತ ಭಕ್ತಿ ಇತ್ತ, ಬಾ ನೋಡೋಣ, ಸೋತ್ಮೇಲೆ ಬಾ ನೋಡೋಣ. ಸೋತ್ಮೇಲೆ ಬಂದ್ರಲ್ಲ, ಸೋತ್ರು ಬರಲ್ಲ, ಗೆದ್ರು ಬರಲ್ಲ, ಆಮೇಲೆ ಗೊತ್ತಾಯ್ತಲ್ಲ. ಈ ಎಲೆಕ್ಷನ್ ಪ್ರಚಾರಕ್ಕೆ ಮಾತ್ರ ಬರ್ತಾರೆ, ಆವಾಗ ನಾವು ಕಾಣಿಕೆ ತಗೋಬಾರ್ದು, ಯಾರ ಹತ್ರ ತಗೋಬಾರ್ದು. ಹೀಗೆ ನಾವು ಆ ಬುದ್ಧಿವಂತಿಕೆಯನ್ನು ಕೂಡ ನಾವು ಇಟ್ಕೋಬೇಕು. ದೇಶವನ್ನು ಕಟ್ಟಬೇಕಾದ್ರೆ ಬುದ್ಧಿವಂತಿಕೆನೂ ಬೇಕು. ಅವ್ರ ಹತ್ರ ಕೆಲಸ ಮಾಡಿಸ್ಕೋಬೇಕು. ಕೆಲಸ ಮಾಡೋದು ಯಾಕಂದರೆ ಯಾವ ಪಕ್ಷದವರು ಕೂಡ ಅವ್ರ ಮನೆಯಿಂದ ಏನು ಕೆಲಸ ಮಾಡ್ಕೊಡಲ್ಲ, ಅವ್ರ ದುಡ್ಡೇನು ಹಾಕಲ್ಲ, ನಮ್ಮ ದುಡ್ಡನ್ನೇ ನಮಗೆ ಖರ್ಚು ಮಾಡ್ತಾರೆ, ನಮ್ಮ ಸರ್ಕಾರನೇ ಅದು. ಆದ್ದರಿಂದ ಯಾವುದೇ ಪಕ್ಷದವರಿರಲಿ ಕೆಲಸ ತಗೊಳ್ಳಿ, ಅವರನ್ನೇನು ಪಕ್ಷ ನೋಡಿ ದೂರ ಇಡಬೇಕಾದ ಅಗತ್ಯ ಇಲ್ಲ. ಎಲ್ಲರೂ ಸೇವೆ ಮಾಡಬೇಕು. ಪಕ್ಷ ಚುನಾವಣೆ ಇರುವಾಗ ಮಾತ್ರ ಪಕ್ಷ, ಚುನಾವಣೆ ಆದಮೇಲೆ ಅವ್ರ ಪಕ್ಷದವರಲ್ಲ, ಸರ್ಕಾರ ನಮ್ಮದು. ಆದ್ದರಿಂದ ಪಕ್ಷ ಮತ್ತು ಸರ್ಕಾರಕ್ಕೆ ಭೇದ ಮಾಡುವಂಥದ್ದನ್ನು ಕಲ್ತ್ಕೋಬೇಕು ನೀವು. ಸರ್ಕಾರಿ ಕೆಲಸಕ್ಕೆ ಮಾಡಿಸ್ಕೊಳ್ಳುವಾಗ ಆ ಪಕ್ಷ ಈ ಪಕ್ಷ ಅಂದ್ಕೊಳ್ಳೋಂಗಿಲ್ಲ. ಆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಾವು ಬಹಳ ಎಚ್ಚರವಾಗಿರಬೇಕು ಅನ್ನುವಂಥ ಮಾತನ್ನು ಹೇಳಿ, ಇನ್ನು ಎಲ್ಲರೂ ಚೆನ್ನಾಗಿ ಮಾತನಾಡಿದ್ದಾರೆ. ಇನ್ನು ನಾನು ದಸರಾ ಬಗ್ಗೆ ಆಗಲಿ
ಗಾಂಧೀಜಿಯವ್ರ ಬಗ್ಗೆ ಆಗಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಬಗ್ಗೆ ಆಗಲಿ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಮಾತಾಡೋಕ್ಕೆ ಸಮಯನೇ ಇಲ್ಲ, 2:45 ಆಗಬೇಕು ಇವಾಗ, ಗೊತ್ತಾಯ್ತಲ್ವಾ? ಆದ್ದರಿಂದ ಏನು ನಮ್ಮ ಅತಿಥಿಗಳು ನೋಡಿ ಎಲ್ಲೆಲ್ಲಿಂದ ಬಂದಿದ್ದಾರೆ. ಈಗ ಪುಷ್ಪಾ ಮೇಡಮ್ ಅವರು, ಸೆಲ್ವಡಿ ಮೇಡಮ್ ಅವರು ಇವತ್ತು ಅವ್ರಿಗೆ ಗಾಂಧಿ ಜಯಂತಿ ಬಿಟ್ಟು ನಮಗೋಸ್ಕರ ಬೇಗ ಬಂದಿದ್ದಾರೆ. ಹಾಗಾಗಿ ಮತ್ತು ಅವ್ರಿಗೊಂದು ನಾವು ಧನ್ಯವಾದ ಹೇಳಬೇಕು. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. 1 ಗಂಟೆ ಹೇಗೋಯ್ತು ಅಂತ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿ ಮಾತನಾಡಿದ್ದಾರೆ, ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ. ಸೆಲ್ವಡಿ ಮೇಡಮ್ ಅವರು ಮತ್ತೆ ಮತ್ತೆ ಬರ್ತಾ ಇರಲಿ, ಅವರು ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಲಿ ಅಂತ ತಿಳ್ಕೊಂಡು ಹೇಳ್ತಾ, ಇನ್ನು ನಮ್ಮ ಅತಿಥಿಗಳು ವಿಜಯಕುಮಾರ್ ಕಮ್ಮಾರ್ ಅವರು ಬಹಳ ದೊಡ್ಡ ವ್ಯಕ್ತಿ. ಅವರು ಮೊನ್ನೆ ಮೆಲ್ಬೋರ್ನ್ ಯೂನಿವರ್ಸಿಟಿಯವರು ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದನ್ನು ಈಗ ಹೇಳಿದ್ರು ಅವರು, ಅಂದರೆ ಕಾರ್ಯಕ್ರಮ ಬಂದಮೇಲೆ ಹೇಳಿದ್ರು. ಅವ್ರು ನಿರೂಪಕರಿಗೂ ಹೇಳೋಕ್ಕಾಗಿರಲಿಲ್ಲ ನನಗೆ. ಆಮೇಲೆ ನಾವು ಇನ್ವಿಟೇಷನ್ ಪ್ರಿಂಟ್ ಮಾಡೋದು ಅವ್ರು ಹೇಳಲಿಲ್ಲ. ನೋಡಿ, ಅದು ದೊಡ್ಡತನ. ಅಂದರೆ ಡಾಕ್ಟ್ರೇಟ್ ತೊಗೊಂಡಿದ್ದಾರೆ, ಡಾಕ್ಟ್ರೇಟ್ ತೊಗೊಂಡ್ರೂ ಕೂಡ ನಾನು ಡಾಕ್ಟರ್ ವಿಜಯಕುಮಾರ್ ಅಂತ ಹಾಕಿ ನೋಡೋಣ ಅಂತ ಹೇಳ್ಬೋದಾಗಿತ್ತು. ಅವರು ಹಾಕ್ತಿದ್ರು ಖಂಡಿತವಾಗಿ, ಅವ್ರು ಹೇಳಲಿಲ್ಲ. ಅಂದರೆ ಅದ್ರ ಬಗ್ಗೆ ಅವ್ರಿಗೇನಂತ ವ್ಯಾಮೋಹ ಆಗಲಿ, ಅದು ಈಗ ದುಡ್ಡು ಕೊಟ್ಟು ಗೌರವ ಡಾಕ್ಟ್ರೇಟ್ ತೊಗೊಳ್ತಿರ್ತಾರಲ್ಲ, ಆ ಥರ ಮಾಡೋದಲ್ಲ ಇನ್ನು. ಆದ್ದರಿಂದ 52 ದೇಶಗಳಲ್ಲಿ ಅಡ್ಡಾಡಿ ಬಸವಣ್ಣವ್ರ ಬಗ್ಗೆ ಉಪನ್ಯಾಸ ಮಾಡಿದ್ದಾರೆ. ಸಿದ್ಧಗಂಗಾ ಶ್ರೀಗಳ ದೊಡ್ಡವರು ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು, ಮತ್ತು ತುಂಬ ಬಡತನದಿಂದ ಬಂದವರು ಇವರು. ನೋಡಿದ್ರೆ ಈಶ್ವರ್ ಕಮಾರ್ ಅವ್ರ ಮಗ ಅವರು. ಈಶ್ವರ್ ಕಮಾರ್ ಅವರು ನಿಮಗೆಲ್ಲ ಗೊತ್ತಿದ್ದಾರೆ, ಮಕ್ಕಳ ಸಾಹಿತಿ, ಬಹಳ ದೊಡ್ಡ ಸಾಹಿತಿ. ಅವ್ರ ಮಗ ಇವರು. ಸಿದ್ಧಗಂಗಾ ಶ್ರೀಗಳು ಮೊದಲು ಆಶೀರ್ವಾದ ಮಾಡಿ ಅವರಿಗೆ ವಿದೇಶಕ್ಕೆ ಹೋಗೋದೇನು ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಈಗ ಬಹಳ ದೊಡ್ಡ ಶ್ರೀಮಂತರಾಗೂ ಬೆಳೆದಿದ್ದಾರೆ, ಹೋಟೆಲ್ ಮಾಡಿದ್ದಾರೆ. ಆಮೇಲೆ ಬಹಳ ಚೆನ್ನಾಗಿ ದುಡಿಮೆ ಮಾರ್ಗವೂ ಅವ್ರಿಗೆ ಗೊತ್ತಿದೆ, ಜೊತೆಗೆ ಜ್ಞಾನ ಮಾರ್ಗವನ್ನು ಚೆನ್ನಾಗಿ ಅವಲಂಬಿಸಿದ್ದಾರೆ. ಹೀಗೆ ವಿಜಯಕುಮಾರ್ ಕಮ್ಮಾರ್ ಅವರು ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ನಾವು ಕರೆದ ಕೂಡಲೇ ಯಾವಾಗಲಾದರೂ ಕರೀಲಿ, ಭಾಳ ಪ್ರೀತಿಯಿಂದ ಭಕ್ತಿಯಿಂದ ಮಾತಾಡ್ತಾರೆ, ಜೊತೆಗೆ ಭಕ್ತಿಯಿಂದ ನಡ್ಕೊಳ್ತಾರೆ. ಕರೆದ ಕೂಡಲೇ ಬರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಅವರು ಖರ್ಚು ಮಾಡಿಕೊಂಡು, ಅವರಿಗೆ ಆ ಖರ್ಚೇ ಅಲ್ಲ. ವಿದೇಶಕ್ಕೆ ನಾವೀಗ ಹೆಂಗೆ ಬೆಂಗಳೂರಿಗೆ ಹೋಗ್ತೀವಲ್ಲ, ಹಂಗೆ ಅವರು ವಿದೇಶಕ್ಕೆ ಹೋಗ್ತಾರೆ, ಗೊತ್ತಾಯ್ತಲ್ವ? ಅಷ್ಟು ಸುಲಭವಾಗಿ ಹೋಗ್ತಾರೆ ಅವರು. ಅಂಥದ್ರಲ್ಲಿ ಮಹಾಮನೆಗೆ ಅಷ್ಟೇ ಪ್ರೀತಿಯಿಂದ ಬರ್ತಾರೆ. ವಿಜಯಕುಮಾರ್ ಕಮ್ಮಾರ್ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಜೊತೆಗೆ ಇವತ್ತು ಇಬ್ಬರು ದಂಪತಿಗಳು, ನಮ್ಮ ನಾಗರಾಜಪ್ಪ ಅವರು, ಪದ್ಮಕ್ಕ ಅವರು, ಸದುಹೃದಯಿಗಳು. ಅವರ ಸಂಪರ್ಕ ನಮಗೆ ಜೊತೆಗೆ ಜಾಸ್ತಿ ಇಲ್ಲ. ಓಂಕಾರಕ್ಕೆ ಅವರ ಆಶ್ರಮಕ್ಕೆ ಪ್ರತಿ ವಾರ ಹೋಗ್ತಾರಲ್ಲ ಬೆಂಗಳೂರಲ್ಲಿ. ಆದರೆ ಇಲ್ಲಿಗೆ ಬಂದಿರಲಿಲ್ಲ. ಇಲ್ಲಿಗೆ ಬಂದು ಹೆಚ್ಚು ಕಡಿಮೆ 11-12 ವರ್ಷ ಆಗಿತ್ತು. ಅಂದರೆ ಇಂಥ ಭಕ್ತರಿರ್ಬೇಕು, ಮಹಾಮನೆ ಬೆಳಿಬೇಕಂದ್ರೆ 12 ವರ್ಷಕ್ಕೊಮ್ಮೆ ಬರೋರು, ಗೊತ್ತಾಯ್ತಿಲ್ಲ? ಅದು ಬಂದು ಬಹಳ ಸಂತೋಷ ಪಟ್ಟಿದ್ದಾರೆ. ಹೇಳಿದ್ರು, ಮುಂದೆ ವೃದ್ಧಾಶ್ರಮ ಮಾಡಬೇಕು, ಏನಿದ್ರು ನಮ್ಮ ದಾಸವನ್ನು ಕೇಳಿ ನಾವು ಮಾಡ್ತೀವಿ ಅನ್ನುವಂಥ ಒಂದು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಅಂತ ನಾಗರಾಜಪ್ಪ ಪದ್ಮಕ್ಕ ಅವರಿಗೆ ಒಳ್ಳೆಯದಾಗಲಿ. ಜೊತೆಗೆ ನಮ್ಮ ಮಡಿವಾಳಪ್ಪ ನಂದಣ್ಣ ಅವರು, ಈಗ ಹೇಳಿದ ಅವರು ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್, ಯಾವುದು KVC ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿ ಈಗಾಗಲೇ 5-6 ವರ್ಷ ಆಗಿದೆ. 5 ವರ್ಷದಿಂದ ನೋಡಿ, ಅವ್ರು ಹೇಳಿದ್ರಲ್ಲ, ಎಷ್ಟು ಜನಕ್ಕೆ ಅರ್ಥ ಆಯಿತು ಗೊತ್ತಿಲ್ಲ. ಅವರಿಗೆ ಓಪನ್ ಹಾರ್ಟ್ ಬೈಪಾಸ್ ಸರ್ಜರಿ ಆಗಿದೆ. ಆಮೇಲೆ ಬೇರೆ ಬೇರೆ ತೊಂದರೆಗಳಿದ್ದು ಮೊದಲು, ಅವಾಗಿನ್ನೂ ಆಶ್ರಮ ಗೊತ್ತಿರಲಿಲ್ಲ ಅವರಿಗೆ. ಇಲ್ಲಿ ಬಂದ ಮೇಲೆ ಅಷ್ಟೆಲ್ಲ ತೊಂದರೆ ಇದ್ದವರು ಒಂದೇ ಒಂದು ಮಾತ್ರೆ ಇದ್ದಂಗೆ 5 ವರ್ಷದಿಂದ ಬದುಕಿದ್ದಾರೆ ಅಂದರೆ ನೀವೆಷ್ಟು ಸಂತೋಷ ಪಡಬೇಕು. ಬರೀ ಇವರಷ್ಟೇ ಅಲ್ಲ, ಇವ್ರ ಮಗ ಇಂಜಿನಿಯರ್ ಪವನ್ ಅಂತೇಳಿ ಪುನಾದಲ್ಲಿ, ಅವರು ಗಂಡ ಹೆಂಡತಿ ಇಬ್ಬರು ಪ್ರತಿ ವರ್ಷ ಬರ್ತಾರೆ. ವರ್ಷಕ್ಕೊಂದ್ಸರಿ ಬಂದು ಉಪವಾಸ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ಅಂದರೆ ನೀವು ಆದ್ಯತೆ ಕೊಡಿ. ನಾನು ಹೇಳೋದು, ಆರೋಗ್ಯಕ್ಕೆ ಮೊದಲ ಆದ್ಯತೆ ಕೊಡಿ, ಪ್ರೆಫರೆನ್ಸ್. ಹೆಂಗೆ ಈಗ ಮದುವೆ ಮಾಡಲೇಬೇಕು, ಮಕ್ಕಳಿಗೆ ಬಂಗಾರ ತಗೊಳ್ಳೇಬೇಕು. ಎಂಥ ವಿಚಿತ್ರ ಇದೆ. ನೀವು ಉತ್ತರ ಕರ್ನಾಟಕದವರು, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅಷ್ಟೇ ಕೊಡಿಸಲ್ಲ. ಮದುವೆ ಮಾಡಿದ್ದಲ್ಲೇ ಮಂಚ, ಹಾಸಿಗೆ, ಬಾಂಡೆ ಸಾಮಾನು ಎಲ್ಲ ಕೊಡ್ಬೇಕಂದ್ರೆ ಹುಚ್ಚಿಟ್ಕೊಡ್ರಿ. ಯಾಕೆ ಅವ್ರ ಮನೆಗೆ ಇರಂಗಿಲ್ಲ. ನೀವು ಕೊಟ್ಟಿದ್ದೆಲ್ಲ ಎಕ್ಸ್ಟ್ರಾ ವೇಸ್ಟ್. ಅದು ಕೊಳ್ಳುವಾಗ ಸಂಸ್ಕೃತಿ ಮಾಡಿಟ್ಬಿಡ್ತೀರ. ಕೊಡ್ಲೇಬೇಕ್ರಿ. ಸಾಲ ಸೋಲ ಮಾಡಿಕೊಡ್ತಾವ ಬಡವರು, ಪಾಪ ಕೇಳ್ತಾರಲ್ರಿ. ಮತ್ತೆ ಇದ್ದವ್ರಿಗೆ ಏನು ಮಾಡ್ಬೇಕು? ಮತ್ತೆ ಹೆಣ್ಣು ಕೊಟ್ಟಿದ್ದಲ್ಲಿ ಇವೆಲ್ಲ ಕೊಡ್ಬೇಕಂದ್ರೆ ಮತ್ತೆ ಇನ್ನೆಷ್ಟು ಭಿಕ್ಷುಕರು ಇರ್ಬೇಕು ಕೇಳೋ, ಹೌದಿಲ್ಲ? ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು. ಅವೆಲ್ಲ ಕೊಡೋ ಸಂಪ್ರದಾಯ ಬಿಡ್ರಿ. ಇನ್ನು ನೋಡು, ಮಾತುಕತೆ ಮಾಡುವಾಗಲೇ ಹೇಳ್ಬಿಡ್ರಿ, ಇವೆಲ್ಲ ನಾವು ನಿಮ್ಮ ಮನೆಗೆ ಇರಂಗಿಲ್ಲ ಏನಪ್ಪ, ಇಲ್ದಿದ್ರು ಕೊಡ್ತೀವಿ ನೋಡಿರ್ಬೇಕಾರೆ ಅನ್ಬೇಕು, ಗೊತ್ತಾಯ್ತಿಲ್ಲ?
ಅವೇನ್ರಿ ಅವಾಗ ಅವರೇ ಇಲ್ಲ ಅವೇನು ಅಗತ್ಯ ಇಲ್ಲ ಬಿಡ್ರಿ ಅಂತಾರೆ. ಸುಮ್ಮನೆ ಇದ್ದು ಕೊಂಡ್ರೆ ಅದು ಪರಿಸರಕ್ಕೆ ಹಾನಿ ಅದ, ಭೂಮಿ ಭಾರ ಆಗಿ ಗೊತ್ತಾಯ್ತಲ್ವ. ಆದ್ದರಿಂದ ಅದನ್ನು ರೂಢಿಸ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತು ನಮ್ಮ ಮಡಿವಾಳತ್ನವರು ಅಂದರೆ ನಮ್ಮ ಪುಸ್ತಕ ಏನು ಬರಿತಾ ಇದ್ದೀವಲ್ಲ ಈಗಲೇ ದಾಸೋಹ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅವರು. ನಮ್ಮ ಅನ್ಪೂರ್ಣಕ್ಕವರು ಈಗ ನಾನಂದೆ ಬೇಡ ಬಿಡುವ ಈಗಲೇ ಕೊಡಬೇಡ್ರಿ, ಇಲ್ಲರಪ್ಪ ನೀವು ಇಟ್ಕೊಂಡ್ರೆ ಅಕೌಂಟಲ್ಲಿ ಇಟ್ಕೊಂಡಿರ್ರಿ, ನೀವು ಗೊತ್ತು ನಮ್ಮ ಪುಸ್ತಕ ಬರದೇ ಬರೀತೀರಿ, ಅದು ಪ್ರಿಂಟ್ ಆಗೇ ಆಗತ್ತೆ ಅಂತೇಳಿ ಅವರು 1 ಲಕ್ಷ ಕೊಟ್ಟರು. ಆಮೇಲೆ ಪ್ರಿನ್ಸಿಪಾಲ್ ಒಬ್ಬರು ರಿಟೈರ್ಡ್ ಪ್ರಿನ್ಸಿಪಾಲ್ ಉಣ್ಕಲ್ ಅವರು ಅಂತೇಳಿ ಅವರು 50,000 ಕೊಟ್ಟಿದ್ದಾರೆ. ನಮ್ಮ ಮಡಿವಾಳದವರು ಕೂಡ 25,000 ರೂಪಾಯಿ ಪುಸ್ತಕಕ್ಕೆ ಅಂತಲೇ ಕೊಟ್ಟಿದ್ದಾರೆ. ಅದು ಬರುತ್ತೆ. ಆ ಪುಸ್ತಕ 23ನೇ ತಾರೀಕು, ನವೆಂಬರ್ 23ನೇ ತಾರೀಕು ಮೊದಲನೇ ಭಾಗ ಬಿಡುಗಡೆ ಆಗುತ್ತೆ. ಶಿವಾನಂದಾಗ ಹೇಳಿರಲಿಲ್ಲ, ಅವಾಗ ಒಂದೇ ಪುಸ್ತಕ ಆಗುತ್ತೆ ಅಂದ್ಕೊಂಡಿದ್ವಿ ನಾನು. ಈಗ ಅನ್ನಿಸ್ತಾ ಇದೆ ಅದು 3 ಅಥವಾ 4 ಭಾಗ ಆಗುತ್ತೆ. ಈ 1ನೇ ಭಾಗದಲ್ಲಿ ಸುಮಾರು 32 ಜನ ಶರಣೆಯರದು ವಚನಾಂಕಿತ ಜೊತೆಗೆ ವಚನ ವಿಶ್ಲೇಷಣೆ ಮಾಡಿ ಸುಮಾರು ಒಂದು 600 ಪೇಜ್ ಮೇಲೆ ಹೋಗುತ್ತೆ. 600 ಪೇಜ್ ಮೇಲೆ ಹೋಗುತ್ತೆ. ಆ ಪುಸ್ತಕ ಕಾಯ್ತಾ ಇರಿ. 23ನೇ ತಾರೀಕು ನೀವು 23-24 ಕಲ್ಯಾಣದಲ್ಲಿ ಅನುಭವ ಮಂಟಪ ಉತ್ಸವ ಇರ್ತದೆ. ಬಾಲ್ಕೆ ಅವರು ಅವರಿಗೆ ಅಧ್ಯಕ್ಷರು, ಅಲ್ಲಿಗೆ ವಿಶ್ವ ಬಸವ ಧರ್ಮ ಟ್ರಸ್ಟ್ಗೆ ಯಾರು ಬರಬೇಕು ಅಂದ್ಕೊಂಡಿದ್ರೆ ಎಲ್ಲರೂ ಬನ್ನಿ. 4ನೇ ತಾರೀಕಿಂದ ಪ್ರವಚನ ಇದೆ. ನವೆಂಬರ್ 4ರಿಂದ 21ರವರೆಗೆ ಅಂದರೆ 18 ದಿವಸ ಅಲ್ಲಿ ಪ್ರವಚನ ಇಟ್ಕೊಂಡಿದ್ದಾರೆ. ಆರೋಗ್ಯ ಅಭ್ಯಾಸದ ಪ್ರವಚನ ಇರುತ್ತೆ, ರೋಗದಿಂದ ಯೋಗದಡಿ ಅಂತ ಹೇಳಿ. ಯಾರು ಬರ್ಬೋದು ಅಲ್ಲೇ ಕೆಲವು ದಿವಸ ಇಟ್ಟು ಪ್ರವಚನ ಕೇಳ್ತೀವಿ, 1 ವಾರ ಅಥವಾ 10 ದಿವಸ ಇಂಥವ್ರಿಗೂ ಅವಕಾಶ ಇರುತ್ತೆ. ಅಂಥವ್ರ ಮುಂಚೆನೇ ಹೇಳಿ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತು ಇನ್ನು ನಮ್ಮ ಏನು ಸನ್ಮಾನಿತರು ಇವತ್ತು ಗುರುದೇವಿ ತುಮರಗುತ್ತಿ ಗುರುದೇವಿ ಹುಲಿಯಪ್ಪನವ್ರ ಮಠ ಅಂತ ಒಬ್ಬರದಾರ, ಬಹಳ ದೊಡ್ಡ ಸಾಹಿತಿ ಜೊತೆ ಭಾಷಣಕಾರರು, ಒಳ್ಳೆಯವರು. ಹೌದಾ? ಅವರು ಒಳ್ಳೆ ವಿದ್ವಾಂಸರು ಕೂಡ. ಗುರುದೇವಿ ಹುಲಿಯಪ್ಪನವ್ರ ಮಠ ಗುರುದೇವಿ ಕೂಡ ನಮ್ಗೆ ಅವ್ರದೇ ನೆನಪು ಬರುತ್ತೆ. ಈ ಗುರುದೇವಿನೂ ಕೂಡ ಬಹಳ ದೊಡ್ಡ ಸಾಧಕಿ. ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ನಾನು ಬರ್ತಾಳೆ ಅಂದ್ಕೊಂಡಿದ್ವಿ. ಅವ್ರ ಅಪ್ಪ ಅವ್ರಿಗೆ ಹೇಳಿದೆ ಕೇಳ್ರಿ ಅಂತೇಳಿ ಬಂದು ವರ್ಕ್ ಫ್ರಮ್ ಹೋಮ್ ತಗೊಂಡು ಒಂದು 4 ದಿವಸ ಮುಂಚೆನೇ ಬಂದು ಅಪ್ಪ ಅಮ್ಮನ ಜೊತೆಗೆ ಇದ್ದಂಗಾಯ್ತು. ಜೊತೆಗೆ ಇಲ್ಲಿಗೆ ಬಂದು ವಚನ ನೃತ್ಯವನ್ನು ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆ ಗುರುದೇವಿಯವರಿಗೆ ದೇವರು ಆಯುರಾರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಮತ್ತು ನಮ್ಮ ನಾವು ಧರ್ಮಿ ಅಂತಲೇ ಕರಿತಾ ಇದ್ದಿದ್ದು. ಅಂದರೆ ನಮಗಿಂತ ಒಂದು 2 ವರ್ಷ 3 ವರ್ಷ ಸಣ್ಣವರು. ಆ ಸಣ್ಣ ಹುಡುಗರಲ್ಲಿ ನಮ್ಮ ಜೊತೆ ಆಟ ಆಡಿ ಬೆಳೆದವರು. ನಮ್ಮ ತಂಗಿಯವರು ತೇಜಾವತಿ ಅಂತಿದ್ಲು, ಅವಳು ಕ್ಲಾಸ್ಮೇಟ್ಸ್ ಇರಲ್ಲ. ಅವಾಗ ನಮಗೆ ಧರ್ಮಯ್ಯ ಅಂತ ಗೊತ್ತೇ ಇಲ್ಲ, ಧರ್ಮಿ ಅಂತಲೇ ಕರಿತಾ ಇದ್ದಿದ್ದು. ಈಗ ಅವರು ಅಲ್ಲಿ ಏನು ಐನಾರಾಗಿ ಕೆಲಸ ಮಾಡ್ತಾ ಹುಟ್ಟು ಸಾವು ಮದುವೆ ಏನೇ ಕಾರ್ಯಕ್ರಮಗಳ ಈಗ ಐನಾರುಗಳ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ, ಬಹಳ ಕಡಿಮೆ ಆಗಿದೆ ಜಂಗಮರ ಸಂಖ್ಯೆ. ಹಂಗಾಗಿ ಇವರು ಒಬ್ಬರೇ 4-5 ಹಳ್ಳಿ ನೋಡ್ಕೋಬೇಕಾಗತ್ತೆ. ಹಂಗಾಗಿ ಇವತ್ತು ರಾತ್ರಿ ರಿಸರ್ವೇಷನ್. ಈಗ ಸೋಮಣ್ಣ ಇಲ್ಲೇ ಇನ್ನೊಂದು ದಿವಸ ಇದ್ದು ಹೋಗ್ತಿದ್ರು, ಇವ್ರು ಬರದೇ ಹೋಗಿದ್ರೆ ಇನ್ನೊಂದು ದಿವಸ 2 ದಿವಸ ಇದ್ದು ಹೋಗ್ತಿದ್ರು. ಅವರು ರೈತರಾಗಿದ್ದಾರೆ, ಕೃಷಿ ಮಾಡ್ತಿದ್ದಾರೆ. ಅವ್ರು ಇರೋಕ್ಕಾಗಲ್ಲ, ಸೋಮಣ್ಣ ಕರ್ಕೊಂಡು ಬಂದಿದ್ದಾರೆ. ಅವರು ಇದೇ ಮೊದಲು ಬಂದಿದ್ದು, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಜೊತೆಗೆ ಇವತ್ತು ಲತಾ ಅವರ ಹುಟ್ಟಿದ ದಿನ ಎಲ್ಲ ಒದಗಿ ಬಂತು ನೋಡ್ರಿ. ಅಕ್ಟೋಬರ್ 2ನೇ ತಾರೀಕಿಗೆ ಹುಟ್ಟಿದ್ದಾರೆ ನೋಡಿ. ಅದೇನು ಕೇಳ್ಕೊಂಡು ಹುಟ್ಟೋದಲ್ಲ, ಗೊತ್ತಾಯ್ತು ಹುಟ್ಟಿದ. ಮತ್ತು ಅದು ಇವತ್ತು ಯಾಕೆ ಬರ್ತ್ಡೇ ಇಟ್ಕೊಂಡಿದ್ರೆ ವರ್ಷ ಏನು ಶಿವಾನುಭವ 2ನೇ ತಾರೀಕು ಬರಲ್ಲ, ಈ ಸಾರಿ ಬಂದ್ಬಿಟ್ಟಿದೆ. ಆದ್ದರಿಂದ ಆಕೆಗೆ ಸಂತೋಷ ಆಗಲಿ. 42ನೇ ವರ್ಷದ ಹುಟ್ಟಹಬ್ಬ. ಹಂಗೆ ಕಾಣಲ್ಲ ಲತಾ. ಎಲ್ಲರೂ ಅದೇ ಹೇಳ್ತಿದ್ರು, 42 ವರ್ಷ ಆಗಿದೆಯಾ ಅಂತಿದ್ರು. 42 ವರ್ಷ ಮುಗೀತು, 43 ಪ್ರಾರಂಭ ಆಗುತ್ತೆ. ಆದರೆ ಮಹಾಮನೆಯ ಮಗಳಾಗಿ, ಅಂದರೆ ದೀಕ್ಷೆ ತಗೊಂಡು ಅವರು ಮೇದಾರಕ್ಕೆತೆ ಚೆನ್ನಾಗಿದ್ದವರು. ಮೇದಾರಕ್ಕೆತೆಯನ್ನು ಪೂಜ್ಯ ಬಳಗ ಅವರು. ಆದರೂ ಅದು ಅಂದರೆ ಇವಾಗ ಶರಣರನ್ನ ಜಾತಿ ಕಟ್ಬಿಟ್ಟಿದ್ದಾರೆ. ನಿಜವಾಗಿ ಮಾತಾಜಿಯವರು ಮತ್ತು ಲಿಂಗಾನಂದಪ್ಪಜಿಯವರು ನಮ್ಗೆ ಕಲಿಸಿದ್ದೇನಪ್ಪ ಅಂದರೆ, ಈ ಚಿತ್ರದುರ್ಗದವರು ಜಾತಿ ಕಳಿತೀವಿ ಅಂತ ಜಾತಿ ಕಳೆಯಕ್ಕೆ ಆಗಿಲ್ಲ ಅವ್ರ ಕೈಲಿ. ಜಾತಿ ಪೀಠ ಮಾಡಿ ಇನ್ನೂ ಸ್ವಲ್ಪ ಕುಲ್ಗೆಡಿಸ್ದಂಗೆ ಆಯ್ತು ಅದನ್ನು. ಆದರೆ ನಿಜವಾಗಿ ಲಿಂಗಾಯತ ಧರ್ಮ ಹೇಳೋದೇನೆಂದರೆ, ಜಾತಿಯನ್ನು ಅದು ಉಳಿಸೋದಲ್ಲ, ಜಾತಿಯನ್ನು ಅಳಿಸಿ ಆ ಧರ್ಮದೊಳಗಡೆ ಸೇರಿಸ್ಕೋಬೇಕು ಅವ್ರನ್ನ. ಹಾಗೆ ಲತಾ ಇಷ್ಟಪಟ್ಟಾಗ
ಪೂಜ್ಯ ಗುರುಮಾಂತಪ್ಪಗಳು ಇಳಕಲ್ನ ಗುರುಮಾಂತಪ್ಪಗಳೇ ದೀಕ್ಷೆ ಮಾಡಿ ಇಷ್ಟಲಿಂಗ ದೀಕ್ಷೆ ಮಾಡಿ ಬಸವಲತಾ ಅಂತ ಹೆಸರಿಟ್ಟಿದ್ದಾರೆ ಅಂತ ಅವ್ರದ್ದು ಹುಟ್ಟುಹಬ್ಬ ಆಗಿದೆ. ಜೊತೆಗೆ ಈಗ ಆರೋಗ್ಯ ಇಲಾಖೆಯಲ್ಲಿ ಏನು SDC ಆಗಿ ಕುಷ್ಠರೋಗ ನಿರ್ಮೂಲನಾ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗದಗಿನಲ್ಲಿ. ಅವರ ಹುಟ್ಟುಹಬ್ಬ ಆಗಿದೆ, ಅವರಿಗೆ ಶುಭವನ್ನು ಕೋರಿ, ಜೊತೆಗೆ ವಿಶೇಷ ಆಮಂತ್ರಿತರಾಗಿ ಅಂದರೆ ತಿಂಗಳ 5,000 ರೂಪಾಯಿ ವರ್ಷಕ್ಕೊಮ್ಮೆ ಅವರ ಹೆಸರು ದಾಸೋಹ ಇರುತ್ತೆ. ಅವರು ಯಾವುದೋ ಸಂದರ್ಭದಲ್ಲಿ ಇಟ್ಟಿರ್ತಾರೆ. 5,000 ಇಡಬೇಕು ಅಂತಿಲ್ಲ, 5,000, 10,000, 15,000 ಯಾರು ಎಷ್ಟು ಬೇಕಾದ್ರೂ ನಿಮ್ಮ ಶಕ್ತಿ ಅನುಸಾರ ಮಿನಿಮಮ್ 5,000 ಅಂತ ಮಾಡಿದ್ವಿ. ಈಗ 5,000 ಇಂಟ್ರೆಸ್ಟ್ ಸಾಕಾಗಲ್ಲ, ಯಾವುದಕ್ಕೂ ಸಾಕಾಗಲ್ಲ, ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಆದರೂ ಕೂಡ ನಾವು ಅದನ್ನು ವಂತಿಕೆ ಅಂತ ಇಟ್ಟು ಡಿಪಾಸಿಟ್ ಅಂತ ಇಟ್ಟು ಅವರನ್ನು ಅಂದರೆ ನಮ್ಮದು ಅವ್ರದ್ದು ಸಂಪರ್ಕ ಇರಲಿ ಅಂತ ತಿಳ್ಕೊಂಡು ನಮ್ಮ ಶಿವಾನಂದ ಕುಣಕಿಕೊಪ್ಪ ಅವರು, ನಮ್ಮ ಮಾಲಿಂಗ ಹಿರೇಮಠ ಅವರು, ಅವ್ರ ಮಗ ರುದ್ರಮುನಿ ಹಿರೇಮಠ ಅವರ ಹೆಸರು ಹಾಕಿದ್ದೀವಿ. ಅವರು ಮಾಲಿಂಗಯ್ಯನವ್ರು ಬಂದಿದ್ದಾರೆ, ಉಳುಕೋಟೆ ಅವರ ಮೂಲ. ಅವರು ಕೂಡ ತುಂಬ ಕಷ್ಟಜೀವಿ, ಶ್ರಮಜೀವಿ. ಅವರು ಬಂದು ಇಲ್ಲಿ ಉಪವಾಸ ಮಾಡಿ ತಮ್ಮ ಅಸ್ತಮಾ ಕಾಯಿಲೆ ಕಡಿಮೆ ಮಾಡಿಕೊಂಡು ಅವರು ದಾಸೋಹಿಗಳಾಗಿದ್ದಾರೆ. ಮಾಲಿಂಗ ಹಿರೇಮಠರು ಮತ್ತು ಶಿವಾನಂದ ಕುಣಕಿಕೊಪ್ಪ ಅವರು ಟೀಚರ್, ಶಿವಾನಂದ ಕುಣಕಿಕೊಪ್ಪ ಅವರು ದುಮ್ಮಾಡದಲ್ಲಿ ಅವರಿಗಾಗಲೇ ತಮ್ಮ ಮಾತುಗಳನ್ನು ಜೊತೆ ಹಂಚ್ಕೊಂಡಿದ್ದಾರೆ. ತುಂಬ ಒಳ್ಳೆಯ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಹಾರೈಸಿ, ಮತ್ತು ನಮ್ಮ ಮಾತಾಜಿಯವರು ಶಿವದೇವಿ ಮಾತಾಜಿಯವರು ಅವರು 16ನೇ ವಯಸ್ಸಿದ್ದಾಗಲೇ ಪಂಢರಪುರಕ್ಕೆ ಹೋದವರು. ಮನೇಲಿ ಕೇಳದೆ ಅವ್ರ ಊರಿಗೆ ಬಂದಿದ್ರಂತೆ ಕೀರ್ತನ ನಡೆಸ್ಕೊಡಕ್ಕೆ. ಹಿಂಗೆ ಅವ್ರು ಹೋಗಿ ಗಾಡಿಗೆ ಹತ್ತಿ ಕೂತು ಯಾಕವಾ ಇಲ್ಲ ನಾನು ನಿಮ್ಮ ಜೊತೆ ಬರ್ಬೇಕಂತ ಮಾಡಿದ್ರಿ. ಮತ್ತು ಮನೆಗೆ ಹೇಳಿ ಹೇಳೆಲ್ಲ ಬಟ್ಟೆ ತಂದು ನೋಡ್ರಿ ಸುಮ್ಮನೆ ತೋರಿಸಿ ಮನೆಗೆ ಹೇಳಿಲ್ಲ ಬಿಟ್ಟಿಲ್ಲ. ಅವರು ಕರ್ಕೊಂಡೇ ಹೋಗ್ಬಿಟ್ಟಾರೆ. ಆಮೇಲೆ ತಾಯಿ ತಂದೆಗಳು ಹುಡುಕಾಡಿ ಅವರು ಹೋಗಿ ಮತ್ತು ಕರೆದ್ರು ಬಂದಿಲ್ಲ. ಅವರು 6 ವರ್ಷ ಪಂಢರಪುರದಲ್ಲಿ ಇದ್ಕೊಂಡು ಅದಕ್ಕೆ ಅವರಿಗೆ ಎಲ್ಲವೂ ಆಗೋಗ್ಬಿಡ್ತು ಒಂದ್ಸರಿ. ಇನ್ನೂ ಅವ್ರದ್ದೊಂದು ಗಂಟೆ ನೀವು ಭಾಷಣ ಕೇಳಿದ್ರೆ ಅವರು ತುಕಾರಾಮ್ ಬಂದು ಬರ್ತದೆ ಅವರಿಗೆ ಪಾಯ್ಪಾಟ್ ಮಾಡ್ಯಾರ, ಮರಾಠಿಗೆ ಬಂತು. ಜೊತೆಗೆ ಆಮೇಲೆ ಇಲ್ಲಿ ಬಂದು ಇಂಚಲಪ್ಪ ಅವ್ರ ಜೊತೆಗೆ ಇಂಚಲಪ್ಪ ಅವ್ರ ಮಠದಲ್ಲಿ ಇಟ್ಕೊಂಡು ME ಅವ್ರಿಗೆ ಮೊದಲು SSLC ಕಲಿತು ಹೋಗ್ಬಿಟ್ಟಿದ್ರಲ್ಲ, ಆಮೇಲೆ BA ಸಂಪೂರ್ಣ ಮಾಡ್ಕೊಂಡು MA ಸಂಪೂರ್ಣ ಮಾಡಿಲ್ಲ, ಮುಂದೆ ವರ್ಷ ಅಷ್ಟೇ ಹೋಗಿ ಆಮೇಲೆ ಬಿಟ್ಟು ಈಗ ಶಾಸ್ತ್ರ ಅಂದರೆ ನಿಜಗುಣ ಶಾಸ್ತ್ರವನ್ನು ಅಭ್ಯಾಸ ಮಾಡಿ ಬೀದರಲ್ಲಿ ಶಿವಕುಮಾರ ಸ್ವಾಮಿ ಮಠದಲ್ಲಿ ಲಕ್ಷ್ಮೀ ತಾಯಿ ಅವರಿಂದ ಎಲ್ಲ ಅಭ್ಯಾಸ ಮಾಡಿ ಅಂದರೆ ಒಳ್ಳೆ ಸಿಕ್ಕರೆ ಇವ್ರ ತಾಯಿ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಬಸವ ಭಕ್ತರು ಅವರಲ್ಲ. ಆದರೆ ಅವರು ಋಣಾನುಬಂಧ ಅವ್ರದ್ದು ಅಲ್ಲಿದೆ ಪಂಢರಪುರದಲ್ಲಿ. ಅದು ಹೇಳ್ಕೊಂಡು ಆಧ್ಯಾತ್ಮ ಜೀವಿಗಳನ್ನು ಅದಕ್ಕೆ ಪರಮಾತ್ಮ ನಮ್ಮ ಭಾರತವನ್ನು ಯಾಕೆ ಉಳಿಸಿದಾನೆ ಅಂದರೆ ನಮ್ಮಲ್ಲಿ ಪರಮಾತ್ಮನ ಬಗ್ಗೆ ಸಾಧನೆ ಮಾಡೋರು ಅಲ್ಲಿ ಸಂಕುಚಿತ ದೃಷ್ಟಿ ಆಗೋದಿಲ್ಲ. ನೀವು ಯಾಕೆ ಈಗ ನೋಡ್ರಿ ಅವ್ರು ಶೇಖ್ ಅಬ್ದುಲ್ಲಾ ಅವರು ಭಜನ್ ನುಡಿಸಿದ್ರು. ಯಾವುದು ಎಲ್ರಿಗೂ ಗೊತ್ತಾಗ್ಬಿಡ್ತದಲ್ವ? ಯಾವ್ದು ಭಜನ ಕೊನೆಗೆ ವೈಷ್ಣವ ಜನ ತೋತೇನೆ ಕೈ. ಏನು ಗಾಂಧೀಜಿ ಬಂದು ನನ್ನ ಭಜನ್ ನುಡಿಸಪ್ಪ ಅಂತ ಹೇಳಿದ್ರು ಅವ್ರಿಗೆ? ಅಥವಾ ವೈಷ್ಣವರು ಯಾರಾದ್ರು ಬಂದು ಅವರಿಗೆ ನಿಮಗೆ ಲಡ್ಡು ಕೊಡ್ತೀವಿ ತಿರುಪತಿ ಲಡ್ಡು ನುಡಿಸಪ್ಪ ಅಂತ ಹೇಳಿದ್ರ? ಏನಿಲ್ಲ. ಅದು ನೋಡಿ, ವಿಶ್ವಮಾನವರಾಗಿ ಬೆಳೆದರೆ ಯಾವ ನಿರ್ಬಂಧಗಳು ಇರೋದಿಲ್ಲ, ಯಾವ ಎಲೆಗಳು ಇರೋದಿಲ್ಲ. ನಾನು ಅದೇ ಬಸವ ಭಕ್ತರಿಗೆ ಹೇಳೋದು, ಈಗ ನೀವು ಬಸವಣ್ಣನ ವಚನ ಹೇಳಿ ದೊಡ್ಡವರಾಗಬೇಡ್ರಿ, ನಿಮ್ಮ ಸಾಧನೆಯಿಂದ ದೊಡ್ಡವರಾಗಿ. ನಿಮ್ಮ ಸಾಧನೆಯಿಂದ ಬಸವಣ್ಣಗೆ ಹೆಸರು ತಗೊಂಡು ಬನ್ನಿ, ನಿಮ್ಮ ಸ್ಪೋರ್ಟ್ಸಲ್ಲಿ ಬನ್ನಿ. ಈ ಗುರುದೇವಿ ಬೆಳೆದಲ್ಲ, ಈಗ ಚಾರ್ಟರ್ಡ್ ಅಕೌಂಟೆಂಟು ಆದಲು, ಜೊತೆಗೆ ಆಕೆ ನೃತ್ಯ ಮಾಡೋದು. ನಾಳೆ ಆಕೆ ಇನ್ನೂ ಚಾರ್ಟರ್ಡ್ ಅಕೌಂಟೆನ್ಸಿಯಲ್ಲಿ ತುಂಬ ದೊಡ್ಡವಳಾಗಿ ಬೆಳೆದಾಗ ಯಾರ ಮಗಳು, ಯಾರು ನೀನು ಯಾರು ಶಿಷ್ಯ ಅಂತ ಕೇಳಿದಾಗ ಬಸವಣ್ಣವ್ರ ಹೆಸರು ಇರ್ತಾರೆ, ಇಳ್ಕಲ್ಲಪ್ಪವ್ರ ಹೆಸರು. ಹಿಂಗೆ ಬೆಳಿಬೇಕು. ಬಸವಣ್ಣ ಇಳ್ಕಲ್ಲಪ್ಪವ್ರು ದೊಡ್ಡವರು, ಅದಕ್ಕೆ ನಾನು ದೊಡ್ಡವರು, ಅದು ಒಪ್ಪಲ್ಲ ನಾನು, ಗೊತ್ತಾಯ್ತಲ್ಲ? ಆದ್ದರಿಂದ ನೀವು ವೈಯಕ್ತಿಕವಾಗಿ ಸಾಧನೆ ಮಾಡಿರಿ ಎಲ್ಲರೂ. ಹಾಗೆ ಶಿವದೇವಿ ಮಾತಾಜಿಯವರು ಸ್ವತಂತ್ರವಾಗಿ ಸಾಧನೆ ಮಾಡ್ತಾ ಇವಾಗ ಬಸವಣ್ಣ ತತ್ವಕ್ಕೆ ಬರಬೇಕು ಅನ್ನೋ ಅಪೇಕ್ಷೆ ಇದೆ ಅವರಿಗೆ. ಆದರೆ 50 ವರ್ಷ ಕಲ್ತಿದ್ದಾರೆ ಪಾಪ. 50 ವರ್ಷ ಕಲ್ತಿರೋದು ಬಿಡಬೇಕು ಅಂತಲೂ ಇಲ್ಲ. ನಾನು ಅಂದೆ, ನಾವು ಸಿದ್ಧಾರೂಢದೆಲ್ಲ ಬಿಡ್ಬೇಕಂದ್ರಪ್ಪ. ಇಲ್ಲ, ಸಿದ್ಧಾರೂಢರು ಬಸವಣ್ಣವ್ರದ್ದು ಹೇಳಿದ್ದಾರೆ. ಸಿದ್ಧಾರೂಢರು ಲಿಂಗ ಕಟ್ಕೊಂಡಿದ್ದಾರೆ. ಲಿಂಗಾಯತರೇನೆ ಯಾಕೆ ಬಿಡ್ತೀರಿ? ಬಿಡಬೇಕಾದ ಅಗತ್ಯ ಇಲ್ಲ. ಈಗೇನು ಬೇಲಿ ಹಾಕೊಂಡಿದ್ದೀರಲ್ಲ, ವೇದಾಂತ ಪರಿಷತ್ತು ಅಂತ ನೀವು ಬೇಲಿ ಹಾಕೊಂಡಿದ್ದೀರ, ಶರಣಮೇಳ ಅಂತ ಇವರು ಬೇಲಿ ಹಾಕೊಂಡಿದ್ದಾರೆ. ಅದಕ್ಕೆ ನಾನು ತಮಾಷೆ ಮಾಡ್ತಿರ್ತೀನಿ. ಇವ್ರು ಬಂದು ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ ಅಂದ್ಬಿಟ್ಟು ಬಸವ ಭಕ್ತರು ಬಂದ್ರಪ್ಪ ಅನ್ನಂಗೆ ಆಗಿದೆ. ಇವರು ಬಂದ್ಬಿಟ್ಟು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ. ಇವರು ನಿಜಗುಣ ಶಾಸ್ತ್ರ ಹೇಳೋದು ನೋಡಿಗ
ಅಂತ ಹೇಳ್ಬಿಡ್ಬೋದು. ಈಗ ಹಂಗೆ ಬ್ರ್ಯಾಂಡ್ ಏನು ಮಾಡ್ಕೊಂಡಿದ್ದೀರಲ್ಲ, ಆ ಬ್ರ್ಯಾಂಡ್ಗಳ ಬಿಟ್ಟು ಅಧ್ಯಯನ ಮಾಡ್ರಿ, ಸಾಧನೆ ಮಾಡ್ರಿ. ಅದು ನಿಜವಾಗಿ ನಮ್ಮನ್ನ ಬೆಳೆಸ್ತದೆ. ಅದಕ್ಕೆ ನಾನು ಈ ಗುಡ್ಡ ಯಾಕೆ ಆರಿಸ್ಕೊಂಡೆ ಅಂದರೆ, ಇಳ್ಕಲ್ಲಪ್ಪ ನನ್ನನ್ನು ಒಂದು ಮಠಕ್ಕೆ ಮಾಡಿಬಿಡ್ತಿದ್ರು, ಗದಗಿನವ್ರು ಯಾವ್ದಾದ್ರು ಒಂದು ಮಠ ಕೊಟ್ಬಿಡ್ತಿದ್ರು. ನನಗೆ ಅದು ಇಷ್ಟ ಇರಲಿಲ್ಲ. ನೋಡೋಣ, ಒಂದು ವಿಶೇಷವಾದಂಥದ್ದು ನಾನು ಕಟ್ಟಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಮತ್ತು ನೀವೆಲ್ಲ ಸೇರಿ ಭಾಳ ಜೋರಾಗಿ ಕಟ್ಬಿಟ್ಟಿದ್ದೇನೆ. ಮತ್ತು ಕಟ್ಟಿದ ಮೇಲೆ ನಾನು ಇರೋದಕ್ಕೆ ಸಂತೋಷ ಆಗಿದೆ. ಯಾಕೆ ಇಲ್ಲೇನು ಯಾವ ಬಸ್ಸು ಲಾರಿ ಗದ್ದಲ ಇಲ್ಲ. ಆಮೇಲಿಂದ ತುಂಬ ಸಂತೋಷ ಆಗುತ್ತೆ ನನಗೆ. ಈ ಬಸ್ಸು ಕಲ್ಯಾಣಕ್ಕೆ ಹೋಗ್ಬೇಕಲ್ಲ ಅಂತ ಸಂಕಟ ನನಗೆ ನಿಜವಾಗಿ. ಅಲ್ಲಿ 18 ದಿವಸ 20 ದಿವಸ ಹೆಂಗಪ್ಪ ಇರೋದು ಅಂತ ನನಗೆ ಚಿಂತೆ ಶುರುವಾಗಿದೆ ಇವಾಗ. ಇಷ್ಟು ಆನಂದವಾಗಿ ಇಲ್ಲಿ ಇರ್ತೀನಿ. ಒಂದು ವರ್ಷ 2 ವರ್ಷ ಎಲ್ಲೂ ಹೋಗ್ತಿದ್ರು ನಾನು ಇಲ್ಲಿ ಆನಂದವಾಗಿರ್ಬಲ್ಲೆ. ಅಷ್ಟು ಒಳ್ಳೆ ಜಾಗದಲ್ಲಿ ಮಠ ಕಟ್ಟಿಕೊಟ್ಟಿದ್ದೀರ ನೀವೆಲ್ಲ. ಅದಕ್ಕೆ ನಿಮಗೆ ಎಲ್ಲರಿಗೂ ಶುಭವಾಗಲಿ. ಮತ್ತಿನ್ನು ಒಬ್ಬೊಬ್ಬರ ಹೆಸರು ತೊಗೊಂಡ್ರೆ ಮತ್ತಿನ್ನೂ ಉದ್ದ ಆಗ್ಬಿಡುತ್ತೆ. ಈ ಪಂಚಮಿ ಬಗ್ಗೆ ಹೇಳಬೇಕು. ಪಂಚಮಿ ಅಂದರೆ ಹಬ್ಬ ಅಲ್ಲ. ಈಗ ನಾವು ಶೇಖ್ ಅಬ್ದುಲ್ಲಾ ನುಡಿಸಿದ್ಲಲ್ಲ, 9ನೇ ತರಗತಿ ಹುಡುಗಿ, ಆಕೆ ಪಂಚಮಿ. ಆಕೆ ಹೆಂಗೆ ಪರಿಚಯ ಆಯಿತು ಅಂದರೆ, ಅವ್ರ ಅಮ್ಮ ಚಿತ್ರಕಲಾ ಅಂತ ಇದ್ದಾರೆ, ಬಂದಿದ್ದಾರೆ ಇಲ್ಲಿ, ಪರಿಚಯ ಮಾಡ್ಕೊಳ್ಳೋಣ. ಚಿತ್ರಕಲಾ ಅಂತ ಇವರು ಉಪವಾಸ ಮಾಡ್ತಿದ್ದಾರೆ, ಇನ್ನೂ ಉಪವಾಸನೇ ಇದ್ದಾರೆ ಇವರೇನೆ. ಇವರ ಮನೆಯವರು ರಾಜೇಶ್ ಅಂತೇಳಿ ಕೇರಳದವರು, ಕಾಸರಗೋಡಿನ ಹತ್ರದ ಊರವರು ರಾಜೇಶ್ ಅಂತ ಅವರು ಬಂದಿದ್ದಾರೆ. IIT-ನಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಏನು ಮಮ್ಮಿಗಟ್ಟಿ ಹತ್ರ IIT ಇದೆಯಲ್ಲ, ಅಲ್ಲಿ ಕೆಲಸ ಮಾಡ್ತಾರೆ ರಾಜೇಶ್ ಅವರು. ಅವ್ರ ಮಗಳು ರಾಜೇಶ್ ಅವರು, ಚಿತ್ರಕಲಾ ಅವ್ರ ಮಗಳು ಪಂಚಮಿ. ಅವರು ಚಿತ್ರಕಲಾ ಅವ್ರಿಗೆ ಉಪವಾಸಕ್ಕಿದ್ರು. ಆಗ ಅವ್ರನ್ನ ನೋಡೋಕ್ಕೆ ಅಂತೇಳಿ ಶೇಖ್ ಅಬ್ದುಲ್ಲಾ ಅವ್ರು ಬಂದರು, ಪರಿಚಯ ಆಯಿತು. ಅದಕ್ಕೆ ನೀವು ಕಾರ್ಯಕ್ರಮ ಮಾಡೋಣ ಇಲ್ಲಿ ಅಂತೇಳಿ ಮಾಡಿದ್ವಿ. ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಮತ್ತು ಇನ್ಯಾವುದಾದ್ರು ಹೆಸರು ಬಿಟ್ಟಿದ್ರೆ ಯಾರು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಹೆಸರು ನಮ್ಮ ಮನಸ್ಸಿನಲ್ಲಿದೆ ತಿಳ್ಕೊಂಡು ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ತಿಳ್ಕೊಂಡು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಓಂ ಗುರು ಬಸವ ಪ್ರಭು ವರಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ವರಗುರು ಶರಣ ವಿಭೋ ಶರಣಿ ಪರಮ ಪುರುಷನುನಿ ಕರುಣಾ ಸಿಂಧೂರಿ ದೀನರ ಬಂಧುನಿ ಶುಭಗಾತನುನಿ ಪ್ರೇಮ ನೇತ್ರನುನಿ ಪರಮ ಚರಿತನುನಿ ಜ್ಞಾನ ಭರಿತನುನಿ. ಓಂ ಗುರು ಬಸವ ಪ್ರಭು ವರಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ವರಗುರು ಶರಣ ವಿಭೋ ಭವಭಯತಾರಕನೇ ನವಪಥನಾಯಕನೇ ಹರಗಣ ತಾರೆಗಳ ನಡುವಿನ ಚಂದಿರನೇ ಮಾತಾ ಪಿತರುಣಿ ಬಂಧು ಬಳಗವುನಿ ಭಕ್ತ ಜನ ಮನೋರಾಜಿತ ಭಕ್ತ ಜನ ಮನೋರಾಜಿತ ಮಂತ್ರ ಪುರುಷನುನಿ. ಓಂ ಗುರು ಬಸವ ಪ್ರಭೋ ವರಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ ವರಗುರು ಶರಣ ವಿಭೋ ಮೋಹರಹಿತನುನಿ ಮಮತಾ ಸಹಿತನುನಿ ಮಾಯಾ ದೂರಕನಿ ಮುಕುತಿಯ ದಾಯಕನಿ ಮನುಕುಲ ಜ್ಯೋತಿಯುನಿ ಕ್ರಾಂತಿಯ ವೀರನುನಿ ಶಾಂತಿಯ ಹೊರನು ಹರಿಸಲು ಬಂದ ಶಾಂತಿಯ ಹೊರನು ಹರಿಸಲು ಬಂದ ಸಚ್ಚಿದಾನಂದನುನಿ. ಓಂ ಗುರು ಬಸವ ಪ್ರಭು ವರಗುರು ಶರಣ ವಿಭೋ ಆಶ್ರಿತ
ಜಯ ಇಷ್ಟದಾಯಕ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ ತಂದೆಯು ತಾಯಿಯು ಬಂಧು ನೀನು ಬಳಗಿಯು ನೀನಲ್ಲದೆ ಮತಾವಿಲ್ಲದೆ ಆಗಲ್ಲದು ನೀರಲ್ಲದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ವಿಶ್ವಗುರು ಬಸವಣ್ಣನವರಿಗೆ ಸೇವಾ ಸಕಲ ಜೀವಾತ್ಮರಿಗೆ